ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಮಾರ್ಚ್ 2025 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ, ಸುಕರ್ಮಯೋಗ, ತೈತುಲ ಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 53 ನಿಮಿಷದವರೆಗೂ, ಸಂಜೆ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 41 ನಿಮಿಷದವರೆಗಿನ ಈ ಒಂದು ಸಮಯ ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಆಗಿರ್ತಕ್ಕಂಥದ್ದು. ಜಾಗ್ರತೆ ಮಕ್ಕಳೇ, ಹೇಳ್ತಲೇ ಇದ್ದೆ, ಈ ಒಂದು ಮೀನರಾಶಿಯ ಗುರು ಪ್ರವೇಶ ಸಾಕು ಸಾಕು ಮಾಡಿಸ್ಬಿಡುತ್ತೆ ಅಂತಕ್ಕಂಥದ್ದು. ಅಂಥದ್ದೊಂದು ಇಡೀ ವಿಶ್ವದ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಅಲ್ಲೋಲ ಕಲ್ಲೋಲ ನಡೀತಿರ್ತಕ್ಕಂಥದ್ದನ್ನು ನೋಡ್ತಿದ್ದೇವೆ. $4 ಟ್ರಿಲಿಯನ್ ಕೊಲ್ಯಾಪ್ಸ್ ಅನ್ನತಕ್ಕಂಥದ್ದು. ಟ್ರಿಲಿಯನ್, ಬಿಲಿಯನ್ ಅಲ್ಲ, ಮಿಲಿಯನ್ ಅಲ್ಲ. 1 ಬಿಲಿಯನ್ ಅಂತ ಹೇಳಿದ್ರೇ 8,000 ಕೋಟಿ. 10 ಬಿಲಿಯನ್ ಅಂತ ಹೇಳ್ದಂದ್ರೆ ಲೆಕ್ಕ ಹಾಕೊಳ್ಳಿ, 80,000 ಕೋಟಿ. ಸುಮಾರು ಕಡಿಮೆ ಎಂದರೂ 320 ಲಕ್ಷದಿಂದ 350 ಲಕ್ಷ ಕೋಟಿ ಸ್ಟಾಕ್ ಮಾರ್ಕೆಟ್ನ ವ್ಯಾಲ್ಯೂಯೇಷನ್ ಬಿದ್ದಿದೆ. ಹೇಳ್ತಲೇ ಇದ್ದೆ, ಆ ಮೂರ್ಖ ದೊರೆ ತೆಗೆದುಕೊಳ್ಳುವ ನಿರ್ಧಾರಗಳು ಇಡೀ ವಿಶ್ವದ ಮೇಲೆ ಪ್ರಭಾವ. ಇದೊಂದು ಬಹುದೊಡ್ಡ ಕಡು ಕಷ್ಟದ ಕಾಲವಾಗಿ ನಿಂತ್ಕೊಳ್ತಕ್ಕಂಥದ್ದು ಇರುತ್ತೆ. ತುಂಬು ಜಾಗರೂಕತೆಯಿಂದ ಇರತಕ್ಕಂಥದ್ದು ಎಲ್ಲರಿಗೂ ಕೇಳ್ಕೊತಿದ್ದೇನೆ. ಬಂಗಾರದಲ್ಲಿ ಕಳ್ಳತನಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ. ತುಂಬ ದೊಡ್ಡವ್ರ ಹೆಸರು ಬರುತ್ತೆ ಅಂತ ನೋಡಿ, ಅಲ್ಲಿ ಬರ್ತಿರ್ತಕ್ಕಂಥದ್ದು. ಮನುಷ್ಯ ಆತ್ಮಹತ್ಯೆಗೆ ಚಾಚಿ ಬಿಡ್ತಾನೆ. ಸಣ್ಣ ಸಮಸ್ಯೆಗೆ ಆತ್ಮಹತ್ಯೆಗೆ ಅಲ್ಲೊಂದು ಕದಲಿಕೆ ಆಗಿರ್ತಿರತಕ್ಕಂಥದ್ದನ್ನೆಲ್ಲ ನೋಡ್ತಿದ್ದೇವೆ ಮಕ್ಕಳೇ. ಈವನ್ ನಮ್ಮ ಭಾರತದ ಆ ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಕೂಡ, ಷೇರು ಮಾರುಕಟ್ಟೆ, NBFCಗಳು, ಮೈಕ್ರೋ ಫೈನಾನ್ಸ್, ಪಕ್ಕದ ತೆಲಂಗಾಣ ಸ್ಟೇಟ್ ಹೇಳುತ್ತೆ, ನಮ್ಮ ಹತ್ರ ದುಡ್ಡಿಲ್ಲ, ಬಿಟ್ಟಿ ಕೊಟ್ಟು ದುಡ್ಡೇ ಇಲ್ಲ ಅಂತ. ನಾ ಯಾವಾಗಲೂ ಹೇಳ್ತಿದ್ದೆ, ಬಿಟ್ಟಿ ತಗೋಬಾರ್ದು, ಬಿಟ್ಟಿ ಕೊಡಬಾರ್ದು. ಅದೊಂದು ತುಂಬ ದೊಡ್ಡ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರಾಗುತ್ತೆ. ನಾವು ನಜ್ದೀಕಿ ಫಾಯ್ದಾ, ಇವತ್ತಿನ ಲಾಭಕ್ಕೆ ಖುಷಿಯಾಗಿದ್ಬಿಟ್ಟಿದ್ದೇವೆ. ದೂರದ ಒಂದು ಬಹುದೊಡ್ಡ ಹೊಡೆತ ಎಲ್ಲಾರ್ಗೂ. 10 ಜನಕ್ಕೆ ಒಳ್ಳೇದಾಗ್ಲಿಕ್ಕೆ 90 ಜನಕ್ಕೆ ತೊಂದರೆ ಅನ್ನತಕ್ಕಂಥದ್ದು. ಇವರೇನೋ ಮಾಡ್ತಿದ್ದಾರೆ, ಅವರ ಉದ್ದೇಶಗಳು ಸದುದ್ದೇಶವೇ ಅದು. ಒಂದು ಬಡವರಿಗೆ ಒಂದು 10 kg ಅಕ್ಕಿ ಇರ್ಬೋದು, ತುಂಬ ಬಡ ಕೆಳಸ್ತರದ ಹೆಣ್ಣು ಮಕ್ಕಳು, ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಆ ಒಂದು ಬಸ್ ಫ್ರೀ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೊಂದು ಪ್ರಾಪರ್ ಬಜೆಟ್ ಅಲೋಕೇಶನ್ನು, ಅದಕ್ಕೊಂದು ವರಮಾನ ಬರೋ ಹಾಗೆ ಮಾಡಬೇಕಿತ್ತು. ಅದಕ್ಕೊಂದು ಪ್ರೋಟೋಕಾಲ್ ಹಾಕಿ ಡಿಸ್ಕಸ್ ಮಾಡಿ ಮಾಡಬೇಕಿತ್ತೇನೋ ಒಂದು ಗೊತ್ತಿಲ್ಲ. ಯಾರು ಸರಿ ಇದರೊಳಗಡೆ ಹೇಳಬೇಕು ಅಂದರೆ, ಎನ್ನೊಳಗೆ ತಪ್ಪು, ತಪ್ಪೊಳಗೆ ನಾನು. ಯಾವಾಗಲೂ ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು ಅನ್ನೋ ಒಂದು ಮಾತು ಹೇಳ್ತೇವೆ. ಈಗ ಎನ್ನೊಳಗಡೆಯೇ ತಪ್ಪು, ಇಲ್ಲ ತಪ್ಪಿನ ಒಳಗಡೆಯೇ ನಾನು ಸೇರ್ಕೊಬಿಟ್ಟಿದ್ದೇನ ಅನ್ನತಕ್ಕಂಥ ಒಂದು ಪ್ರಬೋಧ ಬಂದು ನಿಲ್ತಿದೆ. ಎಲ್ಲೆಲ್ಲೂ ಉದ್ಯೋಗದ ಭೀತಿ ಬಂದು ತುಂಬ್ಕೊಬಿಟ್ಟಿದೆ. ಇನ್ನೂ ಏನೇನಾಗುತ್ತೋ ಅನ್ನತಕ್ಕಂಥ ಭಯ ಮಕ್ಕಳೇ. ತುಂಬ ಎಚ್ಚರಿಕೆಯಿಂದ ನಿಮ್ಮ ಹಣಕಾಸು ಸ್ಥಿತಿಗತಿಗಳನ್ನು, ಯಾಕಂದರೆ ಅದೊಂದು ವ್ಯಯರಾಶಿ. ಮೀನರಾಶಿ ಬಂದು ವ್ಯಯರಾಶಿ, ಖರ್ಚಿನ ರಾಶಿ. ಸೇರಿಸಿಟ್ಟಿದ್ದೆಲ್ಲ ಖರ್ಚು ಮಾಡ್ಕೋಬೇಕು. ನಾವು ಉಳಿತಾಯ ಮಾಡಿಟ್ಟಿದ್ದೆಲ್ಲ ಖರ್ಚು ಮಾಡ್ಕೋಬೇಕು. ಕೊಳ್ಳು ಬಾಕತನಕ್ಕೆ ಹೋಗಬೇಡಿ. ಬೇರೆ ಬೇರೆ ರೀತಿಯ ಪ್ರಚೋದನೆಗಳಿಗೆ
ಒಳಗಾಗಬೇಡಿ ಅಂತ ಹೇಳ್ತಾ, ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಇದು ಹನುಮ ಗಾಯತ್ರಿ ಮಂತ್ರ. ತೀರಾ ಕಷ್ಟಕಾಲಕ್ಕೆ ದಿಕ್ಕಿ ತೋಚದಾಗ ಈ ಒಂದು ಗಾಯತ್ರಿ ಹನುಮ ಮಂತ್ರವನ್ನ ಜಪ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಎಲ್ಲರೂ ಮಾಡ್ಕೊಳ್ಳಿ. ಮುಖ್ಯವಾಗಿ ಕನ್ಯಾ ರಾಶಿ ಮಾಡ್ಕೋಬೇಕು. ಈ ಒಂದು ಮಾರ್ಚ್ 2025-29ಕ್ಕೆ ಮಾರ್ಚ್ 29ಕ್ಕೆ ಒಂದು ಬದಲಾವಣೆ. ಶನಿ ಗೋಚಾರ ಫಲದಲ್ಲಿ ಅಲ್ಲಿ ಬಂದು ವ್ಯಯಸ್ಥಾನಕ್ಕೆ ಬಂದು ಕುಳಿತುಕೊತಿದ್ದಾನೆ. ಖರ್ಚಿನ ಮನೆ ಕುಳಿತುಕೊತಿದ್ದಾನೆ. ಭವಚಕ್ರದಲ್ಲಿ, ಕಾಲಚಕ್ರದಲ್ಲಿ ಆತನಿಗೆ ವಿಶೇಷವಾಗಿ ಕರ್ಮಾಧಿಪತಿ, ಲಾಭಾಧಿಪತಿ ಅಂತ ಹೇಳ್ತೇವೆ. ದುಡಿಯೋವನು, ದುಡಿತದಿಂದ ಲಾಭ ಬರೋವನು, ಎರಡೂ ಮನೆಗೆ ಅಧಿಪತಿ ಆತ. ನಾವೆಲ್ಲರೂ ದುಡಿಯೋದು ಹೊಟ್ಟೆಪಾಡಿಗೆ, ಆನಂತರ ಒಂದು ಸ್ವಲ್ಪ ಉಳಿತಾಯ ಅಂತ ಹೇಳ್ತಾರೆ. ಅಂತ ಒಂದು ಉಳಿತಾಯ, ಲಾಭ ಅನ್ನತಕ್ಕಂಥವನು, ದುಡಿಯಲಿಕ್ಕೆ ಒಂದು ಶಕ್ತಿ ಕೊಡತಕ್ಕಂಥವನು ಬಂದು ವ್ಯಯದ ಮನೆಯಲ್ಲಿ ನವಗ್ರಹ ಕೂಟಕ್ಕೆ ಬಂದು ಕುಳಿತುಕೊಳ್ಬಿಟ್ಟಿದ್ದಾನೆ. ಶನಿ ಮೀನದಿಂದ ಗುರುವಿನ ಮೇಲೆ ದೃಷ್ಟಿ, ಅಲ್ಲೇ ಕುಳಿತಿರ್ತಕ್ಕಂಥ ಬುಧ ಕುಜನ ಮೇಲೆ ದೃಷ್ಟಿ. ಅಲ್ಲಿಗೆ ಎಲ್ಲ ಗ್ರಹಗಳು ಒಂದು ಸ್ಥಾಯಿಗೆ ಬಂದು ನಿಂತ ಹಾಗೆ ಆಗೋಯಿತು. ಮುಖ್ಯವಾಗಿ ಕನ್ಯಾ ರಾಶಿಗೆ ಗಂಡ ಶನಿಯಾಗಿ ಬದಲಾಗುತ್ತಾನೆ. ಪಂಚಮಾಧಿಪತಿ ಹಾಗೂ ಷಷ್ಠಾಧಿಪತಿ. ಪಂಚಮಾಧಿಪತಿ ಅಂತ ಹೇಳ್ದ ಅಂದ್ರೇನೆ ಅದೊಂದು ಗೌರವ. ಷಷ್ಠಾಧಿಪತಿ ಅಂದ್ರೇನೆ ಧೈರ್ಯ. ಅಲ್ಲೆಲ್ಲೋ ಸಪ್ತಮದಲ್ಲಿ ಕುಳಿತುಕೋತಾನೆ. ಕಡಿಮೆ ಅಂದರೂ 6 ಗ್ರಹಗಳ ಪರಿಚ್ಛೇದ ಅಲ್ಲಿ ನಡೆಯುತ್ತೆ. ಸೂರ್ಯ, ಚಂದ್ರ, ಬುಧ, ಶುಕ್ರ, ಶನಿ, ರಾಹು. ನಿಮ್ಮ ಸ್ವಂತ ಮನೆಯಲ್ಲೇ ಕೇತು ಕೂಡ ಕುಳಿತುಕೊಳ್ತಕ್ಕಂಥದ್ದಾಗುತ್ತೆ. ಸೊ ಹೆಚ್ಚು ಕಡಿಮೆ 7 ಗ್ರಹಗಳು. ಗುರುವನ್ನು ನೋಡ್ತಾನೆ 8. ಮೀನದಿಂದ ಬುಧ ಕುಳಿತುಕೊಂಡಿರೋ ಜಾಗದಿಂದ ತನ್ನ ಸ್ವಂತ ಮನೆಯನ್ನು ನೋಡ್ತಾನೆ, ಅಲ್ಲಿ ಕುಜ. ಸೊ ನವಗ್ರಹಗಳು ಕುಳಿತುಕೊಳ್ಳೋದ್ರಿಂದ ಸಪ್ತಮ ಭಾವ, ಕೊಡೋದು, ತಗೊಳ್ಳೋದು, ಪಾಲುದಾರಿಕೆ, ವ್ಯವಹಾರ, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ವ್ಯವಹಾರ, ಸಂಗಾತಿ, ಬಂಧುಗಳು, ಆತ್ಮೀಯರು, ಗೆಳೆಯರು, ಇವೆಲ್ಲವನ್ನು ಸೂಚಿಸ್ತಕ್ಕಂಥ ಒಂದು ಸ್ಥಾಯಿ. ಅಲ್ಲೇನಾಗಿದೆ? ಬುಧ ನೀಚ. ಆತ್ಮಕಾರಕ ಸೂರ್ಯ ರಾಹು ಜೊತೆ ಗ್ರಹಣಸ್ಥನಾಗಿ ಕೂತ್ಕೋತಾನೆ. ಅಲ್ಲಿ ನೋಡಿ ಚಂದ್ರಗ್ರಹಣದ ಪರಿಚಯ ಇದೆ. 14ಕ್ಕೆ ಗ್ರಹಣ ಉಂಟು. ನಮಗಲ್ಲದಿದ್ದರೂ ಕೆಲವು ದೇಶಗಳ ಮೇಲೆ ಪ್ರಭಾವ ಎಲ್ಲೋ ಆಗ್ತಿದೆ ಬಿಡಿ ಗುರುಗಳೇ, ನಮಗೇನಾಗುತ್ತೆ ಅನ್ನೋ ಒಂದು ಭಾವ ಖಂಡಿತ ಆಗೇನಲ್ಲ. ಎಲ್ಲೋ ಆಗೋದು ನಮಗೂ ಕೂಡ ಅಪ್ಲೈ ಆಗುತ್ತೆ. ಆಮದು ರಫ್ತು ಅನ್ನತಕ್ಕಂಥದ್ದು. ಮುಖ್ಯವಾಗಿ ಬುಧ IT ಇಂಡಸ್ಟ್ರಿ ಅಂತ ಹೇಳ್ತಾರೆ. ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಏನಾದರೂ ಕನ್ಯಾ ರಾಶಿಯವ್ರು ಕೆಲಸ ಮಾಡ್ತಿದ್ದೀರಿ, ಗೌರ್ಮೆಂಟ್ ಮಟ್ಟದ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ತುಂಬ ಜಾಗರೂಕತೆ. ಕೊಡೋದು, ತಗೊಳ್ಳೋದು, ಜಾಗರೂಕತೆ. ಮಕ್ಕಳ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಮನೆಯವರ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ರಾಶಿಯಾಧಿಪತಿಯಾದಂಥ ಬುಧ ಹೋಗಿ ಸಪ್ತಮದಲ್ಲಿ ನೀಚ ಆಗಿದ್ದಾನೆ. ಶುಕ್ರ ಬೇರೆ ಅಲ್ಲಿ ಕುಳಿತಿದ್ದಾನೆ. ಒಂದು ರೀತಿ ವಿಪರೀತ ರಾಜಯೋಗ. ಯಾರ್ದೋ ಮಾತು ಕೇಳಿ ನಾವು ಇನ್ನೊಬ್ಬರ ಮನೆಗೆ ಹೋಗಿ ಸಿಕ್ಕಾಕೊಂಡಿದ್ದೇವೆ ಅಂತ. ಇನ್ನೊಬ್ಬರ ಮಾತು ಕೇಳ್ತೇವೆ, ಇನ್ನೊಬ್ಬರ ವ್ಯವಹಾರಕ್ಕೆ ಬೇಗ ಈಡಾಗ್ಬಿಡ್ತೇವೆ. ಕೊಡೋದು ತಗೊಳ್ಳೋ ವಿಚಾರದಲ್ಲಂತೂ ತುಂಬಾ ಜಾಗರೂಕತೆಯಿಂದ ಇರಬೇಕು ಮಕ್ಕಳೇ. ಬುಧ ನೀಚ ಬುದ್ಧಿಯಂ ಕೆಡಪ್ಪ ಅಂತ ಹೇಳ್ತಾರೆ. ಬುದ್ಧಿಯನ್ನ ಕೆಡಿಸ್ತಾನೆ. ಯಾರೋ ಬಂದು ದುಡ್ಡು ಕೊಡಿ, ನಿಮಗೆ ಪೋಸ್ಟ್ ಹಾಕಿಸ್ಕೊಡ್ತೇವೆ, ಪ್ರಮೋಷನ್ ಹಾಕಿಸ್ಕೊಡ್ತೇವೆ, ನಿಮಗೊಂದು ಬೇರೆ ಬೇರೆ ರೀತಿಯದ್ದು ಈಗ ಕೇಳ್ತಿರ್ತೇವಲ್ವಾ. ಮೊನ್ನೆ ಕೂಡ ಹೈಕೋರ್ಟು ಏನು ಮಾಡ್ತಿದ್ದೀರಿ ಅಂತ ಒಂದು ಬಹುದೊಡ್ಡ ಸಾಂವಿಧಾನಿಕ ಒಂದು ಉದ್ಯೋಗಗಳನ್ನು ಸೃಷ್ಟಿಸ್ತಕ್ಕಂಥ ಒಂದು ಸಂಸ್ಥೆಯನ್ನು ಬೈತಿದೆ. ಇನ್ನೂ ನೀವು
ಕೊಟ್ಟಿರೋ ಜಾಬ್ಗಳನ್ನೇ ಕೊಟ್ಟಿಲ್ವಲ್ಲ, ಮತ್ತೆ ಇನ್ನೊಂದು ಏನ್ ಮಾಡ್ತಿದ್ದೀರಾ, ಆಟ ಆಡ್ತಿದ್ದೀರಾ ಅನ್ನತಕ್ಕಂಥದ್ದು. ಬಹುದೊಡ್ಡ ಭೂ ಹಗರಣಗಳು ಬರ್ತವೆ ಅಂತ ಹೇಳಿದ್ದೆ. ಈಗ ನೋಡಿ, ಒಂದು 12 ಎಕರೆ ಏನೋ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ನಾವು ಕೊಟ್ಟಿದ್ದು, ನೀವು ಕೊಟ್ಟಿದ್ದು ಅಂತ ಮಾತಾಡ್ತಿದ್ದಾರೆ. ಇಟ್ಸ್ ಓಕೆ, ಯಾರು ಬೇಕಾದ್ರೂ ನೀವು ಅಪ್ಲೈ ಮಾಡಿದ್ರೆ KIDB ಲ್ಯಾಂಡ್ ಸಿಗುತ್ತೆ, ಬಿಸ್ನೆಸ್ ಮಾಡ್ತೀರಿ ಅಂತ. ಯಾರು ಗೊತ್ತು ಇಂಥ ಉದ್ದೇಶ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತು ಬರ್ತಿರೋ ಮಾತುಗಳೇನಂದ್ರೆ, ಬಂಗಾರದ ಆ ಒಂದು ಹಗರಣ ಕೇರಳದಲ್ಲಿ ನಡೆದ ಹಗರಣಕ್ಕೆ ಸಮನಾಗಿ ನಡೆದು ಬಿಟ್ಟಿದೆ ಅನ್ನತಕ್ಕಂಥದ್ದು. ನಾ ಹೇಳ್ತಲ್ಲ ಇದೆ, ಇದು 15 kg ಬಂಗಾರದ ಹಗರಣ ಅಲ್ಲ, ಅದರ 10 ಪಟ್ಟು, 100 ಪಟ್ಟು, 1000 ಪಟ್ಟು ನಡೀತಕ್ಕಂಥದ್ದಿರುತ್ತೆ. ಕೆದಕಿದರೆ, ಹುಡುಕಿದರೆ ಅನ್ನತಕ್ಕಂಥದ್ದು. ಇದು ತುಂಬಾ ದೊಡ್ಡದಾಗ್ತಿದೆ ಕತೆಗಳು. ಕನ್ಯಾ ರಾಶಿ ಆ ರೀತಿ ಅಲ್ಪ ಲಾಭಕ್ಕೋಸ್ಕರ ದೊಡ್ಡದಾದಂಥ ಹೆಸರು ಕೆಡಿಸ್ಕೋತೀರಿ, ಹುಷಾರು. ಯಾರೋ ನಿಮ್ಮನ್ನ ಪ್ರಚೋದನೆ ಮಾಡಿ ಒಂದಷ್ಟು ದುಡ್ಡು ಕೊಟ್ಬಿಡ್ತೇವೆ. ಈಗ ನೋಡಿ, ಆ ಮಗು ಸ್ಮಗ್ಲಿಂಗು ಅದು ಇದು ಅಂತ ಹೇಳ್ತಾರೆ. ಎಷ್ಟು ಕೊಡ್ಬೋದು ಆಕೆಗೆ ಹೇಳಿ? ತಾನಾಗಿ ದುಡ್ಡು ಹಾಕಿ ಕೊಟ್ಟು ತಗೊಂಡ್ ಬಂದಿದ್ರೆ ಅದೊಂಥರ, ಇಲ್ಲದಿದ್ರೆ ಮಧ್ಯವರ್ತಿಗಳಿದ್ದಿದ್ರೆ ಅಪ್ಪಬ್ಬ ಅಂದ್ರೆ ಆಕೆಗೆ 1 ಕೋಟಿ ವ್ಯವಹಾರ ಮಾಡಿದರೆ 5 ಲಕ್ಷ, ಒಂದು 15 ಕೋಟಿ ಬಂಗಾರ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. 75 ಲಕ್ಷ ಮರ್ಯಾದೆ, ಕುಟುಂಬ, ಗೌರವ ಎಲ್ಲ ಎಲ್ಲಿಗೆ ಬಂದು ನಿಂತು ಬಿಟ್ಟಿದೆ ಲೆಕ್ಕ ಹಾಕೊಳ್ಳಿ. 75 ಲಕ್ಷದಲ್ಲಿ ಇವತ್ತು ಬೆಂಗಳೂರಲ್ಲಿ 2 BHK ಹೌಸ್ ತಗೊಳಕ್ ಆಗುಲ್ಲ. ಒಂದು ನೀವೇನಾದ್ರೂ HSR ಲೇಔಟ್, ಸದಾಶಿವ ನಗರ, ಜಯನಗರ ಈ ಕಡೆ ಒಟ್ಟು ಒಂದು 2 BHK ಹೌಸ್ ಇಂದಿರಾನಗರ ತಗೋಬೇಕು ಅಂತ ಹೇಳಿದ್ರೆ 2 ಕೋಟಿ ಇಡಬೇಕು. ಬೈದಲ್ಲೇ ಗಾಬರಿ ಪಟ್ಕೊಂಡು, ಮುಚ್ಚಿಟ್ಕೊಂಡು, ಸುಳ್ಳು ಹೇಳ್ಕೊಂಡು. ನೋಡಿ, ಬುಧನ್ ಬುದ್ಧಿಯಂ ಕೆಡಪ್ಪ, ಆತ್ಮಕಾರಕನು ಮಲಗ್ಬಿಟ್ಟಿದ್ದಾನೆ, ಸೂರ್ಯ ಮಲಗ್ಬಿಟ್ಟಿದ್ದಾನೆ, ಗ್ರಹಣಸ್ಥ ಸೂರ್ಯ, ಚಂದ್ರನೂ ಅಲ್ಲೇ ಇದ್ದಾನೆ, ಅಲ್ಲಿಗೇ ಬಂದು ನಿಂತ್ಕೊಳ್ತಕ್ಕಂಥದ್ದು. ಸೊ ತುಂಬಾ ಕೇರ್ಫುಲ್ ಆಗಿರ್ತಕ್ಕಂಥದ್ದಿರಿ ಮಕ್ಕಳೇ. ಮುಖ್ಯವಾಗಿ ಕನ್ಯಾ ರಾಶಿ, ನಿಮ್ಮನ್ನು ಯಾರೋ ಪ್ರಚೋದನೆ ಮಾಡ್ತಾರೆ. ಅದರಲ್ಲೂ ಕಲಾವಿದರಾಗಿರ್ತಕ್ಕಂಥವ್ರು, ಕಲಾರಂಗದಲ್ಲಿ ಇರ್ತಕ್ಕಂಥವ್ರು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಟ್ರೇಡಿಂಗ್, ನಜ್ದೀಕಿ ಫಾಯ್ದಾ ಮತ್ ಸೋಚು. ನನ್ನ ಅಜ್ಜ ಹೇಳ್ಕೊಟ್ಟಂತ ಮಾತು ಮಕ್ಕಳೇ, ಇವತ್ತಿಗೂ ಉಳಿಸಿಟ್ಕೊಂಡಿದ್ದೇನೆ. ಒಂದಷ್ಟು ನಿಮ್ಮಗಳ ಪ್ರೀತಿಯಿಂದ, ನಿಮ್ಮಗಳ ಸಮಾಧಾನದಿಂದ ನೋಡಿದ್ದೇನೆ. 30 ವರ್ಷದಲ್ಲಿ ಭಗವಂತ ಕೆಲವರಿಗೆ ತಾನಾಗಿ ನಾನು ಹೇಳಿದ್ದೇನೆ, ಗುರುಗಳೇ ನಿಮ್ಗೆ ಎಂಥ ಸ್ಥಾನ ಕೊಟ್ಟಿದೆ, ಸರಿಯಾಗಿ ಬಳಸ್ಕೊಳ್ಳಿ. ಇಲ್ಲ, ದಣಿಗಳೇ ನಿಮ್ಗೆ ಎಂಥ ಸ್ಥಾನ ಕೊಟ್ಟಿದೆ, ಬಿಟ್ಟಿಲ್ಲ. ಅಲ್ಲಿ ಇನ್ನೆಲ್ಲೋ ಆ ಬುದ್ಧಿ, ಗ್ರಹಗಳ ದಶಾಭುಕ್ತಿಗಳು ಹೊಡೆದಾಕ್ಬಿಡ್ತವೆ. ವೆರಿ ಕೇರ್ಫುಲ್. ಇನ್ನೊಂದು ಸಪ್ತಮ ಬಂದು ವಿಪರೀತ ರಾಜಯೋಗ ಕೂಡ. ಏನೂ ಇಲ್ಲದ ನಿಮಗೆ ಯಾರೋ ಬಂದು ಮೀನದಲ್ಲಿ ಶನಿ ಬಂದಾಗಲೇ ನಮ್ಮ HD ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಕನ್ಸಲ್ಲೂ ನೆನ್ಸಿರ್ಲಿಲ್ಲ. ಇಂದ್ರಕುಮಾರ್ ಗುಜ್ರಾಲ್ ಆಗ್ತಾರೆ ಅಂತ ನೆನ್ಸಿರ್ಲಿಲ್ಲ. ಎಸ್, ಒಬ್ಬ ಸಾಮಾನ್ಯ ವ್ಯಕ್ತಿ ಬೂಮ್ ಪ್ರಧಾನಮಂತ್ರಿ ಆಗ್ತಾನೆ. ಆವತ್ತಿನವರೆಗೂ ಅನಭಿಷಕ್ತ ರಾಜ PV ನರಸಿಂಹರಾವ್ ಅವರು, ನಿಜ ಹೇಳ್ಬೇಕು ಅಂದ್ರೆ ಅವ್ರನ್ನ ಹೊರಗಡೆ ತೆಗೆದು ಬಿಸಾಕ್ತಾರೆ, ಪಾರ್ಟಿಯಿಂದ ತೆಗೆದು ಬಿಸಾಕ್ತಾರೆ. ಅವ್ರ ಮೇಲೆ ಬಹುದೊಡ್ಡ ಹಗರಣಗಳೆಲ್ಲ ಹೊರಗಡೆ ಬರ್ತವೆ. ಇದೇ ಮೀನ ರಾಶಿಯಲ್ಲೇ ಮೂವ್ಮೆಂಟ್ ನಡೆದಾಗಲೇ ತುಂಬಾ ದೊಡ್ಡವ್ರದ್ದು. ಅದಕ್ಕೆ ನೋಡಿ, ಇಲ್ಲೇನೋ ರಾಜಕಾರಣಿಗಳ ಹಿನ್ನೆಲೆ ಇದೆ, ಇನ್ನೊಂದಿದೆ ಅನ್ನತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇದಾವೆ, ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಕಾರ್ಯಗಳು ಮಾಡ್ಲಿಕ್ಕೆ ಆಗೋದಿಲ್ಲ, ಗುಂಡಿಗೆ ಬೇಕು. ನಾನು ಯಾವಾಗಲೂ ಹೇಳ್ತಿರ್ತೇನೆ ಮಕ್ಕಳು, ಭಗವಂತ ನಮಗೆ ಕೊಟ್ಟಿರುವ ಒಂದು ವಿಶೇಷವಾದಂಥ ಬುದ್ಧಿಯನ್ನು ವಿಶೇಷ ಕಾರ್ಯಗಳಿಗೆ ಉಪಯೋಗಿಸಿ. ಇದು ಯಾವುದು ಹುಚ್ಚು ಹುಂಬತನಕ್ಕೆ ಮಾಡ್ತಕ್ಕಂಥದ್ದು ಮಾಡ್ಕೊಳಕ್ ಹೋದ್ರೆ ಪೆಟ್ಟು ತಿನ್ಬಿಡ್ತೀರಿ, ಅವಮಾನ ಅನುಭವಿಸ್ಬಿಡ್ತೀರಿ. ಶಾರ್ಟ್ ಕಟ್ 100%. ಎಲ್ಲೂ ಇದ್ದಂಥವ್ರು ದೇವೇಗೌಡರು. ಸೊ ಕನ್ಯಾ ರಾಶಿಗೆ ಅಂಥದ್ದೊಂದು ನಡೆಯುತ್ತೆ. ಸಡನ್ ಆಗಿ ರಾಜಕೀಯ ಪ್ರಭಂಜನ, ರಾಜಕೀಯದಲ್ಲಿ ಗುರುತಿಸ್ಕೊಳ್ಳೋದು,
ಸರ್ಕಾರಿ ವ್ಯವಹಾರಗಳು, ಒಂದು ಸಣ್ಣ ಬಟ್ಟೆ ಅಂಗಡಿ ಇಟ್ಟವರು ನೀವು ತುಂಬಾ ದೊಡ್ಡ ಒಂದು ವ್ಯವಸ್ಥೆನೇ ಕಟ್ಟಬಹುದು. ರಾತ್ರೋರಾತ್ರಿ ಸೂಪರ್ ಸ್ಟಾರ್. ಈ ರೀತಿ ಸಪ್ತಮ ಭಾವದಲ್ಲಿ ಅಷ್ಟು ಗ್ರಹಗಳು ಕುಳಿತಿದೆ ಅನ್ನೋದಾದ್ರೆ ಬರೆದಿಟ್ಕೊಳ್ಳಿ. ಒಂಥರ ವಿಚಿತ್ರಗಳು ನಡೆಯತಕ್ಕಂಥದ್ದಾಗುತ್ತೆ. ಕನ್ಯಾ ರಾಶಿಯವರು ಮಾತ್ರ ಹುಷಾರಾಗಿರಿ ಮಕ್ಕಳೇ. ಬೇರೆ ಯಾವುದೇ ರಾಶಿಯವರಾದ್ರೂ ಕೂಡ ಬರ್ತಾನೆ ಹೋಗ್ತಾನೆ ಪರವಾಗಿಲ್ಲ. ನವಗ್ರಹ ಕೂಟವೂ ಕೂಡ ನಿಮಗೆ 1ನೇ ಮನೆ, 7ನೇ ಮನೆ, ಭಾಗ್ಯಸ್ಥಾನ, 10ನೇ ಮನೆ, ಇಷ್ಟು ಮನೆ ಮೇಲೆ ನಡೆಯುತ್ತೆ. 1, 7, 10, 4 ಬಂದು ಪಿಲ್ಲರ್ಸ್ ಜಾತಕದಲ್ಲಿ ಅಲ್ಲೇ ನಡೀತಿದೆ ಅಷ್ಟಗ್ರಹ. ಗುರು ಕೂಡ ಭಾಗ್ಯದಲ್ಲಿ ಕುಳಿತಿರತಕ್ಕಂಥದ್ದು. ಖಂಡಿತ ಇದು ಕೆಲವರಿಗೆ ತುಂಬಾ ಒಂದು ರಾಜಯೋಗ, ವಿಪರೀತ ರಾಜಯೋಗ ಅಂತ ಹೇಳ್ತವೆ. ಎಲ್ಲೋ ಇದ್ದವ್ರನ್ನ ತಗೊಬಂದು PM ಮಾಡಿಬಿಟ್ರು, ನಾವು ಕೇಳ್ತಿರ್ತೇವೆ. ಹೌದು, CM ಮಾಡಿಬಿಟ್ರು, ದೊಡ್ಡ ಕಂಪ್ನಿಯ ಓನರ್ ಆಗ್ಬಿಟ್ರು, ಇದೆಲ್ಲ ಕೇಳ್ತಿರ್ತೇವೆ. ಅಂಥದ್ದೊಂದು ವಿಸ್ಮಯಗಳು ನಡೆಯತಕ್ಕಂಥ ಒಂದು ಭಾವ 7ನೇ ಮನೆ. ಬಟ್ ಅಷ್ಟೇ ಆಪತ್ತು ಇರುತ್ತೆ, ಎಚ್ಚರಿಕೆ. ನಿಮಗೇ ಗೊತ್ತಿಲ್ಲದೆ ಇದು ಏನೋ, ಇದು ಎಲ್ಲಿಂದ ನನಗೆ ಈ ಶಕ್ತಿ ಬಂತು, ಹೇಗೆ ಬಂತು, ನಮಗೂ ಕೂಡ ಗೊತ್ತಾಗೋದಿಲ್ಲ ಮಕ್ಕಳೇ. ಯಾಕಂದ್ರೆ ನವಗ್ರಹ ಕೂಟ ಯಾರು ಹೇಗೆ ಕೊಡ್ತಾರೆ, ಹೆಂಗೆ ಕೊಡ್ತಾರೆ. ಸಪ್ತಮ ಸ್ಥಾನ ಅನ್ನೋದು ಕೊಡೋದು, ತಗೊಳ್ಳೋದು. ಲಗ್ನ ಭಾವ ಬಂದು ಕೊಡೋದಾದ್ರೆ ಸಪ್ತಮ ಸ್ಥಾನ ತಗೊಳ್ಳೋದು ಕೂಡ ಇರುತ್ತೆ. ಕೊಡುವವರು ಇರ್ತಾರೆ. ಈಗ ನಾನು ಕೊಡ್ತೇನೆ ಅಂದ್ರೆ ತಗೊಳ್ಳೋರು ಎದುರುಗಡೆ ಇರ್ಬೇಕಲ್ವಾ. ಹಾಗೆ ನಾನು ತಗೊಳ್ಳೋಕ್ ರೆಡಿ ಇದ್ದೇನೆ, ಆದ್ರೆ ಕೊಡೋರು ರೆಡಿ ಇರ್ಬೇಕಲ್ವಾ. ಈ ಎರಡನ್ನ ನೋಡತಕ್ಕಂಥದ್ದು 1, 7 ಸಂಗಾತಿ, ಪಾರ್ಟ್ನರ್ಸು, ಫ್ರೆಂಡ್ಸು ಎಲ್ಲ ಅಲ್ಲಿ ಅಡಗಿಕೊಳ್ಳುತ್ತಿದೆ. ಆ ಶನಿ ಗುರುಸಾರದಲ್ಲಿ ಬೇರೆ ಮೂವ್ಮೆಂಟ್ ಆಗ್ತಾನೆ. ತುಂಬಾ ಬ್ಯೂಟಿಫುಲ್ ಅದು. ಬಟ್ ಅದೊಂದು ಕಳತ್ರಕಾರಕ, ಕಳತ್ರ ಸ್ಥಾನದಲ್ಲಿದ್ದು ಶನಿಯ ಜೊತೆಲಿ ನಿಂತಾಗ ಸ್ವಲ್ಪ ಭಯವೇ. ಸಂಗಾತಿಯನ್ನ ನೋಡ್ಕೊಳ್ಳಿ, ಸಂಗಾತಿಯ ಆರೋಗ್ಯ ನೋಡ್ಕೊಳ್ಳಿ, ಸಂಗಾತಿ ಜೊತೆ ಮಧುರವಾಗಿರಿ. ನಿಮ್ಮ ಯಜಮಾನರ ಜೊತೆ, ನಿಮ್ಮ ಧರ್ಮಪತ್ನಿಯ ಜೊತೆ ಕನ್ಯಾ ರಾಶಿಯವರು ಮಧುರವಾಗಿರಿ. 7ನೇ ಮನೆ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಬಟ್ಟೆ, ಹೂವು, ಹಣ್ಣು, ತರಕಾರಿ, ಈ ರೀತಿಯ ವ್ಯಾಪಾರ, ಉದ್ಯೋಗ, ಬರವಣಿಗೆ, ರಾಜಕೀಯ, ಅಡ್ಮಿನಿಸ್ಟ್ರೇಟರು, ಲಾಯರು, ಗೌರ್ಮೆಂಟ್ ಸೆಕ್ಟರು, ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟು, ತೋಟಗಾರಿಕೆ, ಹೈನುಗಾರಿಕೆ, ಪಾಲಿ ಹೌಸು, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಸನ್ಯಾಸಿಗಳು, ಸನ್ಯಾಸಿ ಭಾವ ಕೂಡ ಬಂದ್ಬಿಡುತ್ತೆ. ಅಷ್ಟು ಗ್ರಹ ಕೂತಾಗ ಇನ್ನೇನಿದೆ ಗುರುಗಳೇ ನೋಡೋಕೆ, ಇನ್ನೇನಿದೆ ನೋಡೋಕೆ, ಎಲ್ಲ ಗೊತ್ತಾದ್ಮೇಲೆ ನಮ್ಗೇನು ಬೇಡ ಅನ್ಸ್ಬಿಡುತ್ತೆ. ಇದಕ್ ಮೀರಿದ್ದು ಬೇಕಾ, ಇದಕ್ ಮೀರಿದ್ ನೋವು ಬೇಕಾ, ಇದಕ್ ಮೀರಿದ್ ಖುಷಿ ಬೇಕಾ ಅನ್ನತಕ್ಕಂಥದ್ದು. ಮನುಷ್ಯ ಉನ್ಮಾದಕ್ಕೆ ಒಳಗಾಗುತ್ತಾನೆ. ಇಷ್ಟು ಗ್ರಹಗಳ ಒಂದು ಪರಿಚ್ಛೇದ ನಡೆಯುವಾಗ ಉನ್ಮಾದ, ಕೆಲವರಲ್ಲಿ ಆತ್ಮಹತ್ಯೆ ಪ್ರಚೋದನೆಗಳು ನಡೀತಕ್ಕಂಥದ್ದಾಗುತ್ತೆ. ನೋಡಿ, ಮೊನ್ನೆ ಕೂಡ ನನ್ನ ನೆನ್ನೆ ಕಾರ್ಯಕ್ರಮ ಮಾಡ್ಲಿಕ್ಕಾಗ್ಲಿಲ್ಲ, ಬ್ಯುಸಿ ಇದ್ದಿದ್ರಿಂದ. ಇವತ್ತು ಕೂಡ ಈ ಕಾರ್ಯಕ್ರಮ ವ್ಯವಸ್ಥೆ ಆಗ್ತಿರ್ಲಿಲ್ಲ. ಸಮವ್ ಐ ಮ್ಯಾನೇಜ್ಡ್ ಇಟ್, ಬಂದು ಮಾಡಿಕೊಡ್ತಿದ್ದೇನೆ. ತುಂಬಾ ಕಾರ್ಯಕ್ಷೇತ್ರಗಳು, ಓಡಾಟ, ದಣದ್ ಬಂದಿದ್ದೇನೆ. ನನ್ನ ವಾಯ್ಸಲ್ಲೇ ನಮಗೆ ಗೊತ್ತಾಗುತ್ತೆ ಕೂಡ. ಸುಸ್ತಾಗ್ಬಿಟ್ಟಿದ್ದೇನೆ. ಗುರುಜಿ ಪ್ರೋಗ್ರಾಮ್ ಮಾಡ್ಬೇಕಾ, 1-2-3 ದಿನ ಬಿಡಿ ಅಂತ. ನೋಡೋಣ ಎಲ್ಲರಿಗೂ ಆಗುತ್ತೋ. ಶ್ರೀರಾಮಚಂದ್ರ ದಾಶರಥಿ ಎಲ್ಲರಿಗೂ ನಡೆಸ್ತಾನೋ ಅಲ್ಲವರೆಗೂ ಮಾಡೋಣ ಅಂತ ಹೇಳಿ ಬಂದು ಕುತ್ಕೊಂಡಿದ್ದಾನೆ. ಜಸ್ಟ್ ಹಣಕಾಸು ಸಮಸ್ಯೆ. 13 ವರ್ಷದ ಮಗು, 10 ವರ್ಷದ ಮಗು ವಿಷ ಹಾಕಿ ಸಾಯಿಸಿ ಗಂಡ ಹೆಂಡ್ತಿರು ಉರುಳಾಕ್ ಹೋಗ್ಬಿಟ್ಟಿದಾರಪ್ಪ. ಹೇಳ್ತಲೇ ಇದ್ದೆ, ಬೇಡ, ನಮ್ ಸಿದ್ಧಗಂಗಾ ಮಠ ಇದೆ, ಆ ಮಕ್ಕಳನ್ನ ಅಲ್ಲಿ ಸೇರಿಸ್ಬಿಟ್ಟು ಎಲ್ಲೋ ಹೋಗಿ ಧರ್ಮಛತ್ರದಲ್ಲಿ ಎಲ್ಲ ಬಿಟ್ಟು, ಅಯ್ಯ ನನ್ನ ಮಾತು ಕೇಳಿ, ನಾನು ಹೇಳ್ತಲೇ ಇದ್ದೇನೆ, ಬದುಕು ಬೊಗಸೆ ಅಷ್ಟೇ, ತಿನ್ನೋದು ಬೊಗಸೆ ಅಷ್ಟು ಊಟ, ಬದುಕಿರುವುದು ಬೊಗಸೆ ಅಷ್ಟೇ ಬದುಕುಗಳು. ಅದಕ್ಕೆ ಯಾಕಿಷ್ಟು ದಾವಂತ? ಎಲ್ಲೋ ಹೋಗೊಂದು ಧರ್ಮಛತ್ರ, ನಮ್ಮ ಧರ್ಮಸ್ಥಳ, ಪುಣ್ಯಕ್ಷೇತ್ರ, ಮಾದೇಶ್ವರ ಕ್ಷೇತ್ರ, ನಂಜುಂಡೇಶ್ವರ ಕ್ಷೇತ್ರ, ಹೊರನಾಡು ಕ್ಷೇತ್ರ, ಕಟೀಲು ಕ್ಷೇತ್ರ, ಶೃಂಗೇರಿ ಕ್ಷೇತ್ರ, ನಿತ್ಯ ಪ್ರಸಾದಗಳಿದ್ದಾವಪ್ಪ. ಅದಕ್ಕೆ ಅಂತ ಮಾಡಿದಾರಪ್ಪ ಧರ್ಮಛತ್ರಗಳು, ಅನ್ನಛತ್ರಗಳು, ಪುಣ್ಯಾತ್ಮರು.
ಅಯ್ಯೋ ಅದ್ರ ಮುಂದ್ಗಡೆ ನಾವು ಬೆಲೆ ಕಟ್ಟಕ್ ಆಗೋದಿಲ್ಲ. ನಮ್ಮಂಥವ್ರಿಗೋಸ್ಕರನೇ ಮಾಡಿರೋದಪ್ಪ. ಎಲ್ಲ ಬಿಟ್ಟು ಹೊರಟೋಗ್ರು. ಅಲ್ಲಿ ಹೋಗ್ರಿ, ದಿನಕ್ಕೆ 2 ಬಾರಿ ಒಳ್ಳೆ ಪ್ರಸಾದ ಕೊಡ್ತಾರಯ್ಯ. ತಿರುಪತಿಲಿ ಹಾಕ್ತಿದಾರಯ್ಯ ಪ್ರಸಾದ. ತಿನ್ಕೊಂಡು ಆರಾಮ್ಸೆ ಇದ್ಬಿಡ್ರಯ್ಯ. ಏನಾಗ್ಬಿಡುತ್ತೆ ನೋಡೋಣ. ಪಾಂಡವರಿಗೆ ಮೀರಿದಂತ ಒಂದು ರಾಜ್ಯಭಾರ ಆಳದವ ಆ ಇಂದ್ರಪ್ರಸ್ಥ. ಆ ರಾಜ ವೈಭೋಗ ನೋಡಿಯೇ ದುರ್ಯೋಧನನ ಕಣ್ಣು ಕುಕ್ಕಿತ್ತು. ಏನೋ ಇವರು ಬೆಂಗಾಡನ್ನ ಕೊಟ್ರೆ ಇವರು ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ರೀತಿ ಬದುಕಿದವರು ಎಲ್ಲೋ ವಿರಾಟ ರಾಜನ ಒಂದು ರಾಜ್ಯಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡಿಕೊಂಡು ಅಡಿಗೆ ಕೆಲಸ ಅಂತೆ, ಭರತನಾಟ್ಯದ ಕೆಲಸ ಅಂತೆ, ಗೋವುಗಳು ನೋಡ್ಕೊಳ್ಳೋ ಕೆಲಸ ಅಂತೆ. ಯೋಚನೆ ಮಾಡಿ ನೋಡಿ. ಅವರಿಗಿಂತ ಬದುಕು, ಹೆಸರು, ಕೀರ್ತಿ, ಪ್ರತಿಷ್ಠೆಯಲ್ಲಿ ಬದುಕಿದ್ದೇವ ನಾವು. ಅವರಿಗಿಂತ ನಾವು ಕಳ್ಕೊಂಡಿದ್ದೇವ. ನನ್ನ ರಾಮಚಂದ್ರ ಪ್ರಭುಗಿಂತಲ್ಲ ನೋವು ತಿಂದಿದ್ದೇವ. ಏನು ಮಾತಾಡ್ತೀರಿ ಮಕ್ಕಳೇ? ಕಾಲ ಕಸ ವಾಲಿಯ ಸಾಮ್ರಾಜ್ಯವನ್ನ ತಿರುಕೂಡ ನೋಡೋದಿಲ್ಲ. ನಿಂತ ಜಾಗದಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕ. ಲಂಕಾ ಸುವರ್ಣ ಲಂಕಾ. ನನ್ನ ಪ್ರಭು ರಾಮಚಂದ್ರ ಅಂತ ಏನಕ್ಕೆ ಹೇಳ್ತೀವಿ ಗೊತ್ತಾ? ಹಾಗೆಯೇ ಬಿಟ್ಟು ಕೊಟ್ಟು ಬಿಡ್ತಾನೆ. ತಿರುಕೂಡ ನೋಡ. ನನ್ನ ಪ್ರಭು ಎಲ್ಲಿದ್ದೀರಪ್ಪ ಮಕ್ಕಳೇ? ಯಾಕಿಂತ ಒಂದು ಧಾವಂತ ನಿಮಗ್ ಗೊತ್ತಾಗ್ಲಿಲ್ಲ? ಒಮ್ಮೆ ಬಂದ್ಬಿಡ್ಬೇಕಾದ್ರೆ ನೀವು ದುಡ್ಡೇ ಕೊಡಬೇಡಿ ಅಂತ ಸ್ಥಿತಿ ಆಯ್ತು ಅಂದ್ರೆ ವ್ಯವಸ್ಥೆ ಮಾಡೇ ಬಿಡೋಣ. ದಾರಿ ಇದೆಯಾ? ಎಷ್ಟು ದಿನ ವನವಾಸ? ನನ್ನ ಗುರುಗಳು 24 ವರ್ಷ ಒಂದು ದೇವಸ್ಥಾನದಲ್ಲಿ ತಟ್ಟೆ ಹಿಡ್ಕೊಂಡು ಆರತಿ ಎತ್ತುತ್ತಿದ್ರು. ಒಂದು ದಿನಕ್ಕೆ ಅವತ್ತಿಗೊಂದು 3 ರೂಪಾಯಿ ಇಲ್ಲ 5 ರೂಪಾಯಿ, ಮ್ಯಾಕ್ಸಿಮಮ್ ಒಂದು 15-20 ರೂಪಾಯಿ. ಒಂದು ಸೇರ್ ಅಕ್ಕಿ ತಗೊಂಡು ರಾಗಿ ತಗೊಂಡು ಹೊಟ್ಟು ಕುಟ್ಟಿ ಹಿಟ್ ಮಾಡ್ಕೊಂಡು ತಿನ್ನೋರಂತೆ. ಗೊತ್ತಿತ್ತು 24 ವರ್ಷ ವನವಾಸವಿದೆ ಅಂತ. ಹೊರಗಡೆ ಬರ್ತಾರೆ, ದೇವರಾಗಿ ಬಿಟ್ರು ಅವರು. ಜ್ಯೋತಿಷ್ಯ ಮಾರ್ಥಾಂಡ ಆಗ್ಬಿಟ್ರು. ಇಷ್ಟೇ. ಅದೆಲ್ಲ ಯೋಗಿಗಳ ಜನ್ಮ. ನಾವು ಯೋಗಿಗಳಾಗಿ ಬದುಕೋದು ಬೇಡ, ಸಾಮಾನ್ಯರಂತೆ ಬದುಕೋಣ. ಜಾಗ್ರತೆ. ಕನ್ಯಾ ರಾಶಿ, ನಾನಂತೂ ಹೇಳ್ತಿದ್ದೇನೆ, ಈ 12 ರಾಶಿಗಳಲ್ಲಿ 11 ರಾಶಿಗಳ ಮೇಲೆ ಪ್ರಭಾವ ಬೀರೋ ಶನಿ ಒಂದು ಲೆಕ್ಕ. ಕನ್ಯಾ ರಾಶಿ ಮೇಲೆ ಹಾಗೂ ಕುಂಭ ರಾಶಿ ಮೇಲೆ ಹಾಗೂ ಮೀನ ರಾಶಿ ಮೇಲೆ ಬೀರೋ ಶನಿ ಒಂದು ಲೆಕ್ಕ. ಹೌದು, ಯಾಕಂದ್ರೆ ಕುಂಭ ರಾಶಿಗೆ ಧನಸ್ಥಾನ, ಮೀನ ರಾಶಿಗೆ ಲಗ್ನಸ್ಥಾನ, ಕನ್ಯಾ ರಾಶಿಗೆ ಸಪ್ತಮ ಸ್ಥಾನ, ಬಾಧಕ ಸ್ಥಾನ, ಮಾರಕ ಸ್ಥಾನ ಇದೆಲ್ಲ ಹೇಳ್ತೇವೆ. ವಿಪರೀತ ರಾಜಯೋಗ ತರತಕ್ಕಂಥ ಲಕ್ಷ್ಮೀನಾರಾಯಣರು ಸಪ್ತಮದಲ್ಲಿದ್ದಾರೆ. ಯಾರೋ ತಗೊಂಡೋಗಿ ಎಲ್ಲೋ PV ನರಸಿಂಹರಾವ್ ಅವರಿಗೆ ಅವ್ರು ಯಾವತ್ತೂ ಬಯಸಿರ್ಲಿಲ್ಲ. ಇದೇ ಮೀನದಲ್ಲೇ ಶನಿ ಬಂದಾಗ ಅವರನ್ನ ಒಂದು ಸ್ಥಾನಕ್ಕೆ ಕರ್ಕೊಂಡು ಬಂದು ಕುಂದಿರಿಸ್ತಾರೆ. ನೀವಿರಬೇಕು ಅಂತಾರೆ. ಇಂದಿರಾ ಗಾಂಧಿ ಅವರಿಗೆ ಬಲಗೈ, ರಾಜೀವ್ ಗಾಂಧಿ ಅವರಿಗೆ ಬಲಗೈ. ಬಯಸದ ವ್ಯಕ್ತಿ ರಾಜೀವ್ ಗಾಂಧಿ ಅವರು ತೀರ್ಕೊಂಡಾಗ ಎಲ್ಲ ಬಿಟ್ಟು ಸನ್ಯಾಸಿ ಆಗಲಿಕ್ಕೆ ಹೋದವರು. ಹೋಗ್ಬಿಡ್ಬೇಕಿತ್ತು ಆ ಪುಣ್ಯಾತ್ಮ. ನೋಡಿ, ಕರ್ಮ ಬಿಡಲಿಲ್ಲ. ಕರ್ಕೊಂಡು ಬಂದು ಅವ್ರನ್ನ ಪದವಿ ಕೊಟ್ಟು ಬಿಡ್ತು. ಬೇಡ ಅಂದ್ರು ಕೂಡ ಇಲ್ಲ ಇಲ್ಲ ನೀವು ಮಾಡಿ ಅಂದ್ರು. ಆ ಸದ್ಬ್ರಾಹ್ಮಣ ಕಡಿಮೆ ಅಂದ್ರು 18 ಭಾಷೆಗಳ ಪಾಂಡಿತ್ಯ ಇರತಕ್ಕಂಥವ, ಮಹಾ ಮೇಧಾವಿ, ತುಂಬಾ ತಿಳ್ಕೊಂಡವರು, ಓದಿಕೊಂಡವರು, ಎಲ್ಲ ಗೊತ್ತಿದ್ರು. ನೋಡಿ, ಕಡೆಗೆ ಅವ್ರಿಗಾದಂಥ ಅವಮಾನಗಳು. ಅದಕ್ಕೆ ಈ 7ನೇ ಮನೆ ಕೊಡೋದು ಕೊಟ್ಟ ಹಾಗೆ ಮಾಡಿ ನಮ್ಮನ್ನು ಉರುಳಾಕಬಹುದು. ಹುಷಾರು, ತುಂಬಾ ಜಾಗರೂಕತೆ. ನಿಮ್ಮ ಸುತ್ತಮುತ್ತ ಇರೋರು ಯಾರನ್ನೂ ನಂಬಬೇಡಿ ಮಕ್ಕಳೇ. ನಿಮ್ ಕೈ ಮುಗಿತಾನೆ. ಕನ್ಯಾ ರಾಶಿ ಪರವಾಗಿಲ್ಲ, ಇವತ್ತಿಗೆ ಏನು ಭಗವಂತ ಕೊಟ್ಟಿದಾನ ಅದರಲ್ಲಿ ತೃಪ್ತಿ ಪಡ್ಲಿಕ್ಕೆ ನೋಡಿ. ಏನು ಬೇಕಾದರೂ ಆಗಬಹುದು. ಭಗವಂತನ ಅನುಗ್ರಹವಿದ್ದರೆ ಒಬ್ಬ ದಿವಾಳಿ ಆಗಿರುವವ ದಿವಾನ್ ಆಗಬಹುದು. ಅದಕ್ಕೆ ಸಾಕ್ಷಿ ನಾನೇ. ನಾನು ಆಗಾಗ ಹೇಳ್ತಿರ್ತೇನೆ, ನಾನು ಇಲ್ಲವನಲ್ಲ,
ನಾನು ಗಲ್ಲಿನಲ್ಲಿ ಆಡ್ತಿಲ್ಲ, ಡಿಲ್ಲಿನಲ್ಲಿ ಆಡ್ತಿಲ್ಲ, ಹುಸ್ಸೆ ಬಾರೆ ಅಂತ ಹೇಳ್ತಿರ್ತಾನೆ. ನನ್ನ ಕ್ಲೈಂಟು ಇನ್ನೊಂದು ಹೊರಗಡೆಯ ಮಕ್ಕಳೇ. ಅದೊಂದು ಈ ವಿದ್ಯೆಯ ಆತ್ಮಗೌರವ ಇದೆ. ನಿಮ್ಮ ಮುಂದ್ಗಡೆ ಹೇಳ್ಕೋಬಾರ್ದು, ದೊಡ್ಡದನ್ನ ತೋರಿಸ್ಕೋಬಾರ್ದಂತೆ. ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಅಷ್ಟು ಬಾಗಬೇಕಂತೆ. ಈ ವಿದ್ಯೆಯ ಪರಾಕಾಷ್ಠತೆ ನಿಮ್ಮಗಳ ಪ್ರೀತಿಯ ಪರಾಕಾಷ್ಠತೆ. ಅದರಿಂದ ಕನ್ಯಾ ರಾಶಿಗೆ ಏನು ಬೇಕಾದರೂ ಆಗಬಹುದು. ಏನೂ ಇಲ್ಲದವ ರಾಜ್ಯವನ್ನ ಆಳುವ ಮಟ್ಟಕ್ಕೆ ಕರ್ಕೊಂಡು ಬಂದು ಕುಳ್ಳರಿಸುತ್ತದೆ. ಅವರನ್ನ ದೊರೆ ಮಾಡುತ್ತೆ, ಅಧಿಕಾರಿ ಮಾಡುತ್ತೆ, ಪೊಸಿಷನ್ ಕೊಡುತ್ತೆ. ಇವರೇ ಹಾಗೇ ಆಗುತ್ತಾರೆ ಅನ್ನೋರಿಗೆ ಕೈ ಜಾರಿ ಹೋಗುತ್ತದೆ. ಅಂಥದೊಂದು ವಿಚಿತ್ರಗಳು ನಡೆಯತಕ್ಕಂಥದ್ದಾಗುತ್ತದೆ. ದಶಾಭುಕ್ತಿಗಳೇನಾದರೂ ಫೇವರಬಲ್ ಆಗಿತ್ತು, ನಿಮ್ಮನ್ನು ತಡೆಯೋರಿಲ್ಲ. ಉಲ್ಟಾ ಏನಾದರೂ ಇತ್ತು, ಗಂಡ ಶನಿ, ಬಂಧನ ಶನಿ, ಅಲ್ಲೊಂದು ಏನೋ ಬಂಧನ ಆಗಿಬಿಡತಕ್ಕಂಥದ್ದು ಆಗುತ್ತೆ. ಅಲ್ಲಿ ಏನೋ ಒಂದು ಬಂಧನ ಉಂಟು. ಎಚ್ಚರಿಕೆ. ಗೊತ್ತಿಲ್ಲ, ವ್ಯವಹಾರದ ಬಂಧನ, ವ್ಯಾಪಾರದ ಬಂಧನ, ಮಾತು ಕೊಟ್ಟು ಸಿಕ್ಕಾಕೊಳ್ಳೋದು, ಅನೈತಿಕ ವ್ಯವಹಾರ ಬೇಡವೇ ಬೇಡ ಮಕ್ಕಳೇ. ಧರ್ಮಕ್ಕೆ ಬದುಕಿದ ಧರ್ಮರಾಯರೇ ಇರಲಿಲ್ಲ. ಅವರು 32 ವರ್ಷನೇ ರಾಜ್ಯಭಾರ ಆಳಿತ್ತು. ನಾವು ನೀವು ಧರ್ಮ ಅನ್ನೋ ಹೆಸರು ಇನ್ನೇ ಹೇಳ್ಕೊಳಕ್ಕಾದ್ರೂ ಆಗುತ್ತಾ ಮಕ್ಕಳೇ? ಜಾಗ್ರತೆ ಮಕ್ಕಳೇ, ಯಾರನ್ನೂ ಬಿಡುವುದಿಲ್ಲ. ನವೆಂಬರಿಂದ ಹೇಳ್ತಿದ್ದಾನೆ, ದೇಶದ ಆರ್ಥಿಕ ಸ್ಥಿತಿ ಅಲ್ಲೋಲ ಕಲ್ಲೋಲ ಅಂತಕ್ಕಂಥದ್ದು ನಡೀತಿದೆ. ಈಗ ಇನ್ನು ಏನೇನೋ ನೋಡೋದಿದೆ. ಇಟ್ ಈಸ್ ಎ ಟೀಸರ್ ಅಷ್ಟೇ, ಇನ್ನು ಟ್ರೈಲರೇ ಬಂದಿಲ್ಲ, ರಿಯಲ್ ಪಿಕ್ಚರೇ ಬಂದಿಲ್ಲ. ಉಕ್ಕಿ ಬಿಡುತ್ತೆ. ತುಂಬಾ ಜಾಗರೂಕತೆ ಮಕ್ಕಳೇ, ತುಂಬಾ ಜಾಗರೂಕತೆ. ದುಡುಕಬೇಡಿ, ಕಾಪಾಡ್ಕೊಳ್ಳಿ. ಯಾರ್ದೋ ಮಾತು, ಯಾರ್ದೋ ಪ್ರಚೋದನೆ, ಇನ್ಯಾವುದೋ ವ್ಯವಹಾರ, ಸಣ್ಣ ಪುಟ್ಟದಾಗ ಏನಿದೆಯೋ ಅದನ್ನು ಉಳಿಸ್ಕೊಳ್ಳಿ. ದೂರದ ಬೆಟ್ಟ ನುಣ್ಣಗೆ ಚೆನ್ನಾಗಿ ಕಾಣಿಸುತ್ತೆ. ದೂರದ ಬೆಟ್ಟ ರಾಜ್ಕುಮಾರ್ದು ಪಿಕ್ಚರ್ ನೋಡಿದ್ದೀರಾ? ರಾಜ್ಕುಮಾರ್ ಭಾರತಿ ಅವ್ರದ್ದು ಆ ಪಿಕ್ಚರ್ ಅಂತ ಓಡ್ಲಿಲ್ಲ ಅಂತಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ, ಎಲ್ಲೋ ಇದ್ದವ್ರು ಪಟ್ನಕ್ಕೆ ಬಂದ್ಬಿಡ್ತಾರೆ ಬದುಕು ಚೆನ್ನಾಗಿರುತ್ತೆ ಅಂತ. ಆ ನಡೆಯೋದೆಲ್ಲಾ ನೋಡಿ ಕಡೆಗೆ ನಮ್ಮೂರೇ ನಮಗೆ ಚಂದ ಅಂತ. ಎಲ್ಲೋ ದೂರದ ಆಸೆಗಳು, ದೊಡ್ಡ ಆಸೆಗಳು, ದೊಡ್ಡದಾದಂಥದ್ದು ಬಂದಾಗ ಶಿವ ಕೊಟ್ಟಾಗ ತಗೊಳ್ಳೋಣ. ಶಿವ ಕೊಟ್ಟಾಗ ತಗೊಳ್ಳಿ, ಬೇಡ ಅನ್ಬೇಡಿ. ನಾನೇ ಹೇಳ್ತಾನೆ, ಅವ ಕೊಟ್ಟಿದ್ದು ನಮಗ್ ಕಷ್ಟ ಕೊಟ್ಟಾಗ ನಿಂತಿದ್ದವನೇ, ನಮಗ್ ಸುಖಕ್ಕೂ ಅವನೇ ನಿಲ್ತಾನೆ, ಕರೆದು ಕೊಡ್ತಾನೆ. ತಗೊಳ್ಳಿ. ದೈವವೇ ನಡೆಸುತ್ತದೆ. ವಿಚಿತ್ರ. ಇದೊಂಥರ ಕ್ಷುದ್ರೋಪಾಸನ ಅಂತಕ್ಕಂಥದ್ದು ಹೇಳ್ತವೆ. ಆ ತರದ್ದು ಎಲ್ಲೋ ಇರೋರ್ನ, ಯಾರೋ ಇರೋರ್ನ ಒಂದು ರಾಜ್ಕುಮಾರ್ ಅವರ ಜಾತಕದಲ್ಲಿ ಈ ತರ ಷಷ್ಟಗ್ರಹ ಕೂಟ ಒಂದುಂಟು, ಸಪ್ತಗ್ರಹ ಕೂಟ. ಎಲ್ಲಿದ್ರು ಆ ಪುಣ್ಯಾತ್ಮ, ಯಾರಿದ್ರು ಅವ್ರ ಹಿಂದ್ಗಡೆ ಯಾರೂ ನಂಬಿರ್ಲಿಲ್ಲ. ಅಲ್ಲಿ ನಡೆಯುತ್ತೆ ಪವಾಡ. ಇತಿಹಾಸ ಬರೆದಿಟ್ಬಿಟ್ಟಿದ್ದಾರೆ. ಈಗಲೂ ನಾವು ಅವ್ರ ಬಗ್ಗೆ ಮಾತಾಡ್ತೇವೆ ಅನ್ನೋದಾದ್ರೆ, ಇನ್ನೊಂದು 3 ವರ್ಷದಲ್ಲಿ ಅವರ 100 ವರ್ಷದ ಒಂದು ಜಯಂತ್ಯೋತ್ಸವ ಆಚರಿಸ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ನಾವು ಸಿದ್ಧತೆಗಳೇ ನಡೀತಿಲ್ಲ. ಯುಗ ಪುರುಷ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ತಾನಾಗಿ ಬಂದ್ರು, ತನಗ್ ಕೊಟ್ಟಿದ್ದನ್ನ ಕಾಯ ವಾಚ ಮನಸ್ಸ ಅದನ್ನ ಶುದ್ಧಿಯಾಗಿ ಮಾಡೋದ್ರು ಮಕ್ಕಳೇ. ಅವರಾಗಿ ಇನ್ನು ಹೆಸರು ಪಡೆಯೋರು ಇಲ್ಲ. ಹಿಂದಕ್ಕಿಲ್ಲ, ಮುಂದಕ್ಕಿಲ್ಲ, ಬರೋಲ್ಲ. ಆ ರೀತಿಯೇ ಬಂದ್ರು, ಆ ರೀತಿಯೇ ತಮ್ಮ ಕೆಲಸ ಮಾಡಿದ್ರು, ಹಾಗೆ ಬದುಕಿದ್ರು, ಹಾಗೆ ಹೋದ್ರು ಮಕ್ಕಳೇ. ದಟ್ ಈಸ್ ದಿ ಬ್ಯೂಟಿ. ಅಷ್ಟೇ ಹೇಳಬಲ್ಲೆ. ಸೊ ಕನ್ಯಾ ರಾಶಿ ಪ್ರತಿ ಹೆಜ್ಜೆಯು ಹುಷಾರು. ಯಾಕಂದ್ರೆ 7ನೇ ಮನೇಲಿ ಅಷ್ಟು ಜನ ಕೂತಿದ್ದಾರೆ ಅಡ್ವೈಸರ್ ನಮ್ಮ ಎದುರುಗಡೆ. ನಾವು ಈ ಕಡೆ ಒಬ್ಬರೇ, ನಾವು ಹೋಗಿ ಅಲ್ಲಿ ಕುತ್ಕೋಬಿಟ್ಟಿದ್ದೇವೆ. ನಮ್ಮನೆಲ್ಲೂ ಬಂದ್ಬಿಟ್ಟು ವಿಪರೀತ ಬುದ್ಧಿಯ ಗಣಪತಿ ಕೂತು ಬಿಟ್ಟಿದ್ದಾನೆ. ನನಗ್ ತೋಚಿದ್ ನನಗ್ ಸರಿ, ಇವ್ರು ಹೇಳಿದ್ ಇವ್ರು ಸರಿ ಅಂತ. ಆ ರೀತಿ ಆಗ್ಬಿಡುತ್ತೆ. ಚೋರ್ಗುರು ಚಂಡಾಳ ಶಿಷ್ಯರು ಅಂತ ಅನ್ನತಕ್ಕಂಥದ್ದು ಆಗುತ್ತೆ. ಬೇಜಾರ್ ಮಾಡ್ಕೋಬೇಡಿ. ನನ್ಗೇನು ಇಲ್ಲ ಮಕ್ಕಳೇ, ನಾನು ಬಯಸೋದೇ ಇಲ್ಲ, ನೀವು ಬರ್ಲೇಬೇಡಿ ಅಂತ. ಬರ್ಲೇಬೇಡಿ, ನನ್ನ ನೋಡ್ಲಿಕ್ಕೂ ಬರಬೇಡಿ. ನನ್ನ ಕೈಯಲ್ಲಾಗೋವರೆಗೂ ಕಾರ್ಯಕ್ರಮ ನಡೆಸ್ತೇನೆ. ಯಾವ ಮಟ್ಟಕ್ಕೆ ಅಂದ್ರೆ, ನಾನು ನೆನ್ನೆ ಮಾತಾಡ್ತಿದ್ದೆ, ಯಾಕೋ ತುಂಬಾ ಬ್ಯುಸಿಗಳಾಗ್ತಿದೆ, ವಾರಕ್ಕೊಂದು ವಾರ ಭವಿಷ್ಯ ಹೇಳ್ಬಿಡೋಣ,
ಆದ್ರೆ ತಿಂಗಳ ಭವಿಷ್ಯ ಹೇಳ್ಬಿಡೋಣ, ಆಗ್ತಿಲ್ಲ, ಸಮಯದ ಅಭಾವ, ಬೇರೆ ಬೇರೆ ಕಾರ್ಯಕ್ರಮಗಳು, ಸಾಕು ಇದು, ಇಲ್ಲೊಂದು ಪುಟ್ಟ ತೋಟ, ಆ ತೋಟದಲ್ಲಿ ಒಂದು ಹಸು ಕುರಿ, ಸಾಕು ಈ ಲೋಕ, ಈ ಜನ, ಈ ವ್ಯವಹಾರ, ಆ ನಂಬಿಕೆಗಳು. ತುಂಬಾ ಒಳ್ಳೆಯವನ್ಗೇನು ಗೊತ್ತಿರಲ್ಲ ಅಂತಾರೆ. ನಿಜ ಹೇಳ, ನಮ್ ಗುರುಗಳು ಹೇಳೋದು, ತುಂಬಾ ಒಳ್ಳೆಯವನ್ಗೆಲ್ಲ ಗೊತ್ತಿರುತ್ತೆ. ನೊಂದ್ಕೋತಾ ಇರ್ತಾನೆ ಎದುರುಗಡೆ ನೋಡ್ತಾ, ಇಂಥ ವ್ಯಕ್ತಿಗಳ ಇವ್ರ ಜೊತೆಲ್ಲ ಇದ್ದೀವಿ ಅಂತ. ಇವರ ಜೊತೆಯೆಲ್ಲ ಇದ್ದೀವಿ ಅನ್ನತಕ್ಕಂಥ ಬಾಯಿ ಬಿಚ್ಚಿ ಹೇಳಲಾರ, ಯಾಕಂದ್ರೆ ತೀರಾ ಒಳ್ಳೆಯವ, ಅವನಿಗೆಲ್ಲ ಗೊತ್ತಿದೆ, ಎಲ್ಲ ಕೆಟ್ಟದ್ದು ಗೊತ್ತಿದೆ. ಅದಕ್ಕೆ ಅವನು ಒಳ್ಳೆಯವನಾಗ್ಬಿಟ್ಟಿದ್ದಾನೆ. ಒಳ್ಳೆಯವನಾಗಿ ಒಂದು ಮುಖವಾಡ ಹಾಕೊಂಡು ಕೂತು ಬಿಟ್ಟಿದ್ದಾನೆ, ಎಲ್ಲಾ ಮುಖಗಳನ್ನ ನೋಡಿಬಿಟ್ಟಿದ್ದಾನೆ, ಸಾಕಾಗ್ಬಿಟ್ಟಿದೆ. ಹಾಗಾಗಿ ಅನ್ಕೋತೇನೆ, ನಿಮ್ಮ ಮುಂದ್ಗಡೆ ನಾನು ಮುಚ್ಚಿಡೋದೇನೂ ಇಲ್ಲ, ದೈವಕ್ಕೆ ಗೊತ್ತಿದೆ. ಇರ್ಲಿ, ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಎಲ್ಲರೂ ಜಪ ಮಾಡ್ಕೊಳ್ಳಿ. ಆ ಒಂದು ಹನುಮ ಅಂದ್ರೆ ಒಂಥರ ಗೌರವ ಶನಿಗೆ. ಇಬ್ರು ರುದ್ರಾಂಶ ಸಂಭೂತರೇ ಅಲ್ವಾ, ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥದ್ದು. ಅಲ್ಲೊಂದು ಗೌರವ, ಅಂಶದಿಂದ, ಸೂರ್ಯನ ಅಂಶದಿಂದ ಆ ಧರ್ಮದೇವತೆ ಅಂಶದಿಂದ ಧರ್ಮರಾಯ, ಸೂರ್ಯನ ಅಂಶದಿಂದ ಕರ್ಣ. ಅದಕ್ಕೆ ಕರ್ಣನನ್ನ ನೋಡಿದ್ರೆ ಧರ್ಮರಾಯರಿಗೆ ಒಂಥರ ಅನುಬಂಧ ಅಂತ, ಏನೋ ಒಂಥರ ಗೌರವ. ಆಗದಿದ್ದರೂ, ಶತ್ರುವಾಗಿದ್ದರೂ, ಶತ್ರುವಿನ ಪಕ್ಷದಲ್ಲಿದ್ದರೂ, ಏನೋ ಕರ್ಣನನ್ನ ನೋಡಿದ್ರೆ ಕರ್ಣ ಅನ್ನೋ. ಕರ್ಣ ಕೂಡ ಧರ್ಮರಾಯರನ್ನ ನೀವು ನಂಬೋಲ್ಲ. ಎಲ್ಲಿದ್ರು ಯಾವ್ದಾದ್ರು ಸಭೆ ನಡೆಯುವಾಗ ಧರ್ಮರಾಯರ ಕಾಲ್ ಬರ್ತಿದ್ದಾಗೆ ನಡ್ಕೊಂಡು ಬರ್ತಿದ್ರೆ ಅವ್ರ ಪಾದ ನೋಡಿ ನೋಡ್ತಾ ಇದ್ದಿತ್ತಂತೆ. ಈಗ ಅನ್ನೋನಂತೆ ಆಟೋಮ್ಯಾಟಿಕ್. ಅದೊಂದು ಸೆಳೆತ, ಅಂಶಭಾವ. ಅದರಿಂದ ಶನೇಶ್ವರರು ಹಾಗೂ ಹನುಮ ಇಬ್ಬರೂ ಕೂಡ ರುದ್ರಾಂಶರು. ರುದ್ರನ ಅಂಶದಿಂದ, ಶಿವನ ಅಂಶದಿಂದ ಕಾರಣೀ ಜನ್ಮರಾಗಿ ಹುಟ್ಟಿರೋದ್ರಿಂದ, ಹನುಮೋಪಾಸನೆ ಮಾಡೋದ್ರಿಂದ ಶನಿಯ ಈ ಒಂದು ಭಾರವನ್ನ ಕಡಿಮೆ ಮಾಡ್ಕೋದು. ಗಾಯ ಗ್ಯಾರಂಟಿ, ಯಾರೋ ಓಡ್ ಬಂದು ಒಂದು ಬ್ಯಾಂಡೇಜ್ ಹಾಕ್ತಾರೆ, ಆ ರೀತಿ ಅಷ್ಟೇ. ಮೇಷರಾಶಿ. ಚಂದ್ರ ಮಖ ನಕ್ಷತ್ರದಲ್ಲಿರೋದ್ರಿಂದ ಕೇತು ನಕ್ಷತ್ರ, ಕೇತು ಸೂರ್ಯ ನಕ್ಷತ್ರ, ಸೂರ್ಯ ಗುರು ನಕ್ಷತ್ರ, ಗುರು ವಿಶೇಷವಾಗಿ ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಒಂಥರ ತಳಮಳ ಮೇಷರಾಶಿಯವರಿಗೆ. ಎಲ್ಲ ಇದ್ದು ಇಲ್ಲದ ಹಾಗೆ ಏನೋ ಒಂಥರದ ಭಯ. ಕೆಲವೊಂದು ಸಮಯ ಹಾಗೆ ನೋಡೋಕ್ ಚಂದ್ರ ಪಂಚಮದಲ್ಲಿದ್ರೆ ಒಳ್ಳೇದೆ, ಬಟ್ ಕೇತು ಸಾರ ವೈರಾಗ್ಯ ಭಾವ. ಯಾವುದೋ ಆಲಯ, ಪೂಜೆ, ಧರ್ಮ, ದರ್ಶನ ಮಾಡಿ ಮನ್ಸಿಗೆ ಆ ಥರ ಬಂದಿದೆ ಅಲ್ವಾ, ಕುಳಿತುಕೊಂಡು ಯಾಕೋ ಬೇಜಾರು ಪಡೋ ಬದಲು ಆ ರೀತಿಯ ಸೇವೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ, ಮನಸ್ಸಿನಲ್ಲಿ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ನಿಧಾನವಾಗಿ ಮನಸ್ಸಿನಲ್ಲಿ ಒಂದು 11 ಬಾರಿ 16 ಬಾರಿ ಹೇಳ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಸಮಾಧಾನ. ವೃಷಭ ರಾಶಿ. ಸುಖಭಾವದಲ್ಲಿ ಕೇತು ಹುಳಿ. ತುಂಬಾ ಸ್ವೀಟ್ ಆಗೋಯ್ತು ಅಂದ್ರೆ ತಿನ್ನೋಕ್ಕಾಗೋಲ್ಲ, ತುಂಬಾ ಒಳ್ಳೆಯವರಾದ್ರೆ ಬದುಕ್ಲಿಕ್ಕಾಗೋಲ್ಲ, ತುಂಬಾ ಹೃದಯವಂತಿಕೆ ಇದ್ರೆ ಜೀವನ ನಡ್ಸೋಕ್ಕಾಗೋಲ್ಲ, ತುಂಬಾ ಕಟುಕರಾಗಿದ್ರೆ ನಿಮ್ಮನ್ನು ಬದುಕೋಕ್ ಬಿಡಲ್ಲ, ಜೈಲಲ್ಲಿ ಹಾಕ್ತಾರೆ.
ತುಂಬಾ ದೊಡ್ಡ ಫ್ರಾಡ್ ಆದ್ರೆ ಬಿಡಲ್ಲ. ಯಾವುದು ಅತಿ ಹೆಚ್ಚಾದರೂ ಇದು ಪ್ರಕೃತಿಯ ನಿಯಮ. ಅಂಟು ಅಂಟದ ಹಾಗೆ, ಸೋಕಿ ಸೋಕದ ಹಾಗೆ ಬದುಕಬೇಕು. ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಹಿಡ್ಕೊಂಡ್ರೆ ಅದನ್ನೇ ಹಿಡ್ಕೊಬಿಡ್ತಕ್ಕಂಥದ್ದು. ಸೊ ವೃಷಭ ರಾಶಿ, ಅಂಟಾಕೋಬಿಡ್ತೀರಾ, ಜಾಗ್ರತೆ. ಇರುವುದರಲ್ಲಿ ತೃಪ್ತಿ ಪಡಿ, ಆನಂದ. ಮಿಥುನ ರಾಶಿ, 3ನೇ ಮನೆಯಲ್ಲಿ ವಿಜಯ ಸ್ಥಾನದಲ್ಲಿ ಚಂದ್ರ, ಕೇತು ಸಾರದಲ್ಲಿ ಬ್ಯೂಟಿಫುಲ್, ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ವೃತ್ತಿಪರವಾಗಿ, ಕುಟುಂಬ ಪರವಾಗಿ ಏನೋ ಒಂಥರ ಧೈರ್ಯ, ಸಮಾಧಾನ. ಅದರಲ್ಲೂ ಭಾಗ್ಯದಲ್ಲಿ ಸೂರ್ಯ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಏನು ಕರ್ಕಾಟಕ ರಾಶಿ, ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಚಂದ್ರ, ಕುಟುಂಬ ಸ್ಥಾನದಲ್ಲಿ ಹುಳಿ, ವೃತ್ತಿ ಸ್ಥಾನದಲ್ಲಿ ಹುಳಿ. ಏನೋ ಒಂಥರ ಹೊರೆ ತರ, ಭಾರ ತರ, ಓಡಬೇಕು ಅನ್ನೋ ತರ ಮಾಡಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ, ಓಡ್ಲೇಬೇಕು ಮಕ್ಕಳೇ. ಉದರಂ, ಭೂಮಿಗೆ ಬಂದಿದ್ದೇವೆ ಅಂದ್ರೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಭಗವಂತನಿಗೂ ನಮಗೂ ಇರೋ ವ್ಯತ್ಯಾಸವೇನು, ಆ ಗುರುವಿಗೂ ನಮಗೂ ಇರುವ ವ್ಯತ್ಯಾಸವೇನು. ಯಾಕೆ ಆ ಗುರುವನ್ನು ನೋಡ್ತಿದ್ರೆ ನೋಡ್ತಲೇ ಇರಬೇಕು, ಭಗವಂತನನ್ನು ನೋಡಿದ್ರೆ ನೋಡ್ತಲೇ ಇರಬೇಕು ಅನ್ಸುತ್ತೆ. ಏನದು ಮಾಯ ಅಂದ್ರೆ, ಯಾವತ್ತಾದ್ರೂ ಭಗವಂತ ರಜಾ ತಗೊಂಡಿದ್ದಾನ, ಬೇಜಾರ್ ಪಟ್ಟಿದಾನ, ಟ್ರಿಪ್ ಹೋಗಿದಾನ, ನಂದಿ ಹಿಲ್ಸ್ಗೆ ಹೋಗಿದಾನ, ದೂದ್ ಸಾಗರ್ ಹೋಗಿದಾನ, ಬರ್ಡೇ ಪಾರ್ಟಿ ಮಾಡಿದಾನ, ಆನಿವರ್ಸರಿ ಮಾಡಿದಾನ, ನನ್ಗಿಲ್ಲ ಅಂತ ಒಬ್ನೇ ಕೂತಿದಾನ, ನನಗ್ ಫ್ರೆಂಡ್ಸ್ ಇಲ್ಲ, ಹೆಂಡತಿ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ರಿಲೇಟಿವ್ ಇಲ್ಲ, ನಮಗೋಸ್ಕರ ಸದಾ ಇರ್ತಾನೆ, ಸದಾ ಇರ್ತಾನೆ ಆ ಸದಾಶಿವ. ಅವನಿಗೆ ಬೇಜಾರೇ ಇಲ್ಲ ನಮಗ್ ಸೇವೆ ಮಾಡೋಕೆ, ನಮಗೆ ಬೇಜಾರು. ನಮ್ಗೊಂದು ಭಾನುವಾರ ರಜಾ ಇಲ್ಲ ಅಂದ್ರೆ ಏನ್ ಸರ್, ನಮ್ಗೊಂದು ಪಾರ್ಟಿ ಮಾಡಿಲ್ಲ ಅಂದ್ರೆ ಹೆಂಗೆ ಸರ್, ನಮ್ಗೊಂದು ಟ್ರಿಪ್ ಹೋಗಿಲ್ಲ ಅಂದ್ರೆ ಹೆಂಗೆ ಸರ್. ವಿ ಗಿವ್ ಎಕ್ಸ್ಕ್ಯೂಸಸ್ ಮಕ್ಕಳೇ. ಭಗವಂತನಾಗುವುದು ತುಂಬಾ ಕಷ್ಟ, ಬಹುದೊಡ್ಡ ತ್ಯಾಗಗಳ ಪ್ರತೀಕ. ಭಗವಂತ ತನಗೋಸ್ಕರ ಬದುಕಿದ್ದೇ ಇಲ್ಲ, ಸದಾ ನಮ್ಮ ಚಿಂತೆ. 10 ರೂಪಾಯಿ ವ್ಯಕ್ತಿ ಬಂದ್ರು ಹಿಂಗಂತಿರ್ತಾನೆ, 10 ಕೋಟಿ ರೂಪಾಯಿ ಕಿರೀಟ ತಂದವನ್ಗೂ ಕೂಡ ಓಹೋ ಬಂದ್ಬಿಟ್ಟ ಅಂತ ಕುಣ್ಕೊಂಡು ಹೊರಗಡೆ ಬರಲ್ಲ, ಹೀಗೇ ಇರ್ತಾನೆ. ಹೌದಲ್ವಾ? ನಾವು ನೋಡಿ, ಯಾರೋ 10 ರೂಪಾಯಿ ತಂದ್ರೆ ಮುಖ ಹಿಂಗ್ ತಿರುಗಿಸ್ಕೊತೀವಿ, 10 ಕೋಟಿ ರೂಪಾಯಿ ತಂದ್ರೆ ಕಣ್ಣುಗಳು ಹಿಂಗ್ ಬಿಡ್ತೀವಿ. 10 ಕೋಟಿ ಬೇಡ, 10,000 ತಂದ್ರೆ ಸಾಕು, ಹಿಂಗ್ ಕಣ್ಣುಗಳು ಹಿಂಗ್ ಬಿಡ್ತೀವಿ ನಾವು. ಹೌದಲ್ವಾ? ನಮ್ಮ ಕರ್ತವ್ಯದಲ್ಲಿ ವಿಮುಖ ಆಗೋದು ಜಾಸ್ತಿ. ನಾವು ಕಾರಣಗಳು, ರೆಸ್ಟ್ಗಳು, ಸುತ್ತಾಟಗಳು, ಫಂಕ್ಷನ್ಗಳು, ಪಾರ್ಟಿ, ಅದೆಲ್ಲದರ ನಡುವೆ ಸಕ್ಸಸ್ಸು ಬೇಕು. ಭಗವಂತನಷ್ಟು ಸಕ್ಸಸ್ ನಮಗ್ ಬೇಕು ಅನ್ನೋದಾದ್ರೆ ಭಗವಂತನಂತೆ ಕೆಲಸ ಮಾಡ್ಬೇಕು ನಾವು, ಭಗವಂತನ ಹಾಗೆ ಯೋಚಿಸಬೇಕು ನಾವು, ಭಗವಂತನ ಹಾಗೆ ನಿಲ್ಲಬೇಕು ನಾವು. ಅವೆಲ್ಲ ಬೇಡ, ಸುಮ್ಮನೆ ಗುರುಗಳೇ ಅಂತೀವಿ ನಾವು. ಕಡಗರಾಶಿ, ಯೋಚಿಸಿ, ನಿಮ್ ಕೆಲ್ಸ ನೀವು ಮಾಡಿ, ಫಲಾಫಲ ಭಗವಂತನ ಮೇಲೆ ಹಾಕಿ, ಸಮಾಧಾನ. ಸಿಂಹರಾಶಿ, ಚಂದ್ರ ಕೇತು ಸಾರದಲ್ಲಿ, ಆರೋಗ್ಯ ನೋಡ್ಕೊಳ್ಳಿ. ಏನೋ ಮನ್ಸಿಗೆ ಒಂಥರ ಹೊಳಿ. ಕೇತು ವಾಕ್ಸ್ಥಾನದಲ್ಲಿ ಸ್ವಲ್ಪ ಬೆಂಕಿ, ಯಾರದೋ ಮಾತು, ಯಾರದೋ ಪ್ರಚೋದನೆ ಮನಸ್ಸು ಕೆಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಓಂ ಗಂ ಗಣಪತಿಯೇ ನಮಃ ಜಪ ಮಾಡ್ಕೊಳ್ಳಿ. ಗಣಪತಿ ಅನುಷ್ಠಾನ, ಗಣಪತಿ ನಮಸ್ಕಾರ. ಯಾರಾದ್ರೂ ಪುಟ್ಟ ಮಕ್ಕಳಿಗೆ ಸಿಹಿ ಕೊಟ್ಟು ಹೋಗಿ, ಸಮಾಧಾನ. ಇನ್ನು ಕನ್ಯಾ ರಾಶಿ, ಕೇತು ನಿಮ್ಮ ಮನೇಲೇ ಇದ್ದಾನೆ, ಚಂದ್ರ 12ನೇ ಮನೆ. ಕೂತಿ ತಾನ್ ಕೆಡೋದಲ್ದೆ ಒನನೆಲ್ಲ ಕೆಡಿಸ್ತು ಅಂತ ನೀವು ಮೊದಲೇ ಹುಳ ಬಿಟ್ಕೊಡೋದು ಜಾಸ್ತಿ. ಈಗ ನಾನ್ ಬೇರೆ ಹೇಳಿದಿನ, ದಿವಾನ್ ಆಗಿರೋರು ದಿವಾಳಿ ಆಗ್ತೀರಿ ಅಂದ್ರೆ ಸಿದ್ಧತೆ ಮಾಡ್ಕೊಳ್ಳಿ, ಅದಕ್ಕೆ ತಯಾರಿ ಮಾಡ್ಕೊಳ್ಳಿ. ಏನಿದೆಯೋ ತಯಾರಿ ಮಾಡ್ಕೊಳ್ಳಿ ಮಕ್ಕಳೇ. ನಾನು ಆಗಾಗ ಹೇಳ್ತಿರ್ತೇನೆ, ಜ್ಯೋತಿಷ್ಯ ಸಾಮಾನ್ಯರದಲ್ಲ ಅಂತ. ಯಾರೋ ಪುಣ್ಯಾತ್ಮ ಹಾಕೇ ಬಿಟ್ಟಿದ್ದಾನಂತೆ ಕಮೆಂಟು, ದುಡ್ಡಿರೋರ್ಗ. ಖಂಡಿತ ಅಲ್ಲ. ದೊರೆಯಾಗುವವನಿಗೆ, ದೊರೆಮಟ್ಟ ಚಿಂತನೆ ಮಾಡುವವನಿಗೆ, ದೇವರಾಗುವವನಿಗೆ, ದೇವರಂತ ಕೆಲಸ ಮಾಡುವವನಿಗೆ ಅಂತ ಯೋಚನೆ ಇದೆಯಾ? ಬನ್ನಿ ದಾರಿ ತೋರಿಸೋಣ. ಬರೀ ಅದೇ ಹೆಂಡತಿ ಮಕ್ಕಳು, ಕಕ್ಕ ಹೋಗು, ಬೆಳಿಗ್ಗೆ ಎದ್ದು ಕುಂಡಿ ತಳಿ, ಸ್ನಾನ ಮಾಡು, ಒಂದು ಗಾಡಿ ಎತ್ಕೊಂಡು ಹೋಗು, ವೀಕೆಂಡ್ ಆದ್ರೆ ಸಂಜೆ ಆದ್ರೆ ಒಂದು ಪಾರ್ಟಿ ಮಾಡು, ಸಂಜೆ ಭಾನುವಾರ ಬಂದಿದ್ದೆ ಅವ್ರ ಬೀಗ್ರು ಊಟ, ಇವ್ರ ಮದುವೆ ಊಟ,
ಇದು ಬಿಟ್ರೆ ಬೇರೆ ಇನ್ನೇನು ಯೋಚನೆ ಮಾಡದ ವ್ಯಕ್ತಿಗೆ ಏನಕ್ಕೆ ಜ್ಯೋತಿಷ್ಯ? ಬೇಜಾರು ಮಾಡ್ಕೋಬೇಡಿ. ಜ್ಯೋತಿಷ್ಯ ಅಂದ್ರೆ ಕತ್ತಲಿಂದ ಬೆಳಕಿನಡೆಗೆ. ಹೌದು, ಅವ ಪುಣ್ಯಾತ್ಮ ಕೇಳಿದಾನಂತೆ, ದುಡ್ಡಿರೋರು ಅಷ್ಟಿನ ಕೇಳಕ್ಕ? ಖಂಡಿತ ಅಲ್ಲ. ದೊಡ್ಡ ಸಾಧನೆ ಮಾಡೋ ಕನಸಿರುವವನಿಗೆ, ನನಗದು ಬೇಕು ಗುರುಗಳೇ ಅಂತ ಕೇಳುವವನಿಗೆ, ನನಗದು ಬೇಕು, ನಾನು ಏನ್ ಮಾಡ್ಬೇಕು ಹೇಳಿ ಅಂತ ಆಲ್ರೆಡಿ ಸೆಲೆಕ್ಷನ್ ಆಗಿರೋನ್ಗೆ ನಾನು IRS ತಗೊಳ್ಳ, IPS ತಗೊಳ್ಳ, IAS ತಗೊಳ್ಳ ಅಂತ ಬುಕ್ಕೇ ತಗೊಂಡಿಲ್ಲ, ಮುಟ್ಟೇ ಇಲ್ಲ, IAS ಪಾಸ್ ಆಗ್ತೀನಿ ಅನ್ನೋರ್ಗೆ ಜ್ಯೋತಿಷ್ಯ ಅಲ್ಲ. ನೀನ್ ಪ್ರಯತ್ನನೇ ಮಾಡಿಲ್ಲ, ನೀನ್ ಹೋಗ್ಲೇ ಇಲ್ಲ, SSLCನೇ ಪಾಸ್ ಮಾಡಿಲ್ಲ, ಎಲ್ಲಿಂದ ಹೇಳ್ತೀರಿ ಮಕ್ಳೇ? ಸಂಕಟ ಆಗುತ್ತೆ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ಏನಕ್ಕೆ ಜ್ಯೋತಿಷ್ಯ ಕೇಳೋಕ್ ಬರ್ತೀರಾ, ಈ ತರ ಮಾಡೋಕ್ ಬರ್ತೀರಾ ಅಂತ. ಇನ್ನೂ ಆ ತರದ್ರಲ್ಲೇ ಕೂತ್ಕೊಂಡಿದ್ರೆ ಇಟ್ ಇಸ್ ಅ ಪ್ಯೂರ್ ಸೈನ್ಸ್ ಮಕ್ಕಳೇ. ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಸೈನ್ಸ್. ನೆನಪಿಟ್ಟುಕೊಳ್ಳಿ, ಸುಮ್ಮನೆ ಅಲ್ಲ, ಇದೊಂದು ಮಹಾವಿಜ್ಞಾನ, ವಿಜ್ಞಾನಗಳಿಗೆ ಮೀರಿದ ವಿಜ್ಞಾನ ಅನ್ನತಕ್ಕಂಥದ್ದು. ಇದನ್ನ ಬಂದ್ಬಿಟ್ಟು ಕೆಲವರು ದುರುಪಯೋಗ, ಅಂಥವರೇ ಸರಿ ನಿಮಗೆ. ಅವ್ರ ಹತ್ರ ಹೋಗ್ಬಿಟ್ಟು ನನ್ಗಿದು ವಶೀಕರಣ ಮಾಡ್ಕೊಡಿ, ನನ್ನ ಹೆಂಡತಿನ ಸರಿ ಮಾಡ್ಕೊಡಿ, ನನ್ನ ಗಂಡನ್ ಸರಿ ಮಾಡ್ಕೊಡಿ, ಖಂಡಿತ ಆಗೋಲ್ಲ. ತಪ್ಪು ತಿಳ್ಕೊಬೇಡಿ, ಹಂಗಿದ್ರೆ ಬರಬೇಡಿ ಅಂತೀನಿ. ನಿಮಗಿದೆಯಾ ಇಲ್ವಾ, ನಿಮ್ ಶಕ್ತಿ ಏನು, ಇಷ್ಟನ್ನ ಹೇಳ್ತೇನೆ. ಇಲ್ಲದನ್ನ ಸರಿಪಡಿಸ್ತೇನೆ? ಖಂಡಿತ ಇಲ್ಲ. ಖಂಡಿತ ನಾನು ಸುಳ್ಳು ಹೇಳಿದಾಗೆ, ನನ್ನ 30 ವರ್ಷಗಳ ಈ ಪಯಣದಲ್ಲಿ ಸುಳ್ಳು ಹೇಳಿ ಬದುಕ್ತಾಗೆ ಇಲ್ಲವೇ ಇಲ್ಲ. ಇದಿಲ್ಲ ಅಂದಿದ್ದು ಇದಿಲ್ಲ, ಖಂಡಿತ ಇಲ್ಲ. ನಿಮಗೇನ್ ಸಿಗಬೇಕು ಅದನ್ನ ಕೇಳಿ, ಅದಿದೆಯಾ ನೋಡ್ತಾನೆ. ವ್ಯಾಪಾರ ಇದೆಯಾ, ಇಲ್ಲ ವ್ಯವಹಾರ ಇದೆಯಾ, ನೋಡ್ಕೊಳ್ಳೋದಿದೆಯಾ, ಸೂಪರ್ವೈಸ್ ಮಾಡೋದಿದೆಯಾ? ಎಸ್. ಇವ್ರಿಗೇನ್ ಗೊತ್ತಾ, ಜ್ಯೋತಿಷಿ ಹತ್ರ ಬಂದಿದ ತಕ್ಷಣ, ಕೇಳಿದ ತಕ್ಷಣ ನಾನು ಶ್ರೀಮಂತ ಆಗ್ಬಿಡ್ಬೇಕು, ವಶೀಕರಣ ಮಾಡ್ಕೊಡಿ ಅಂತ ಬರ್ತಾರೆ. ಏನ್ ಮಾಡ್ತೀರಿ ಅಂತವ್ರು ಇದ್ದಾರೆ, ಹೋಗಿ ಅಲ್ಲೇ ಸಂಕಟ ಆಗುತ್ತೆ. ಸೊ ಕನ್ಯಾ ರಾಶಿ ಸ್ವಲ್ಪ ಜಾಗ್ರತೆ, ಹೊಳ ಬಿಟ್ಕೋತೀರಿ, ಹುಷಾರ್, ಇಂಥವ್ರ ಮಾತುಗಳಿಗೆ ಹೋಗ್ಬೇಡಿ. ತುಲಾ ರಾಶಿ ಬ್ಯೂಟಿಫುಲ್. ಧರ್ಮಂ, ದಾನಂ, ವೈಚಾರಿಕತೆ, ಉದ್ಯೋಗಂ, ಧಾರ್ಮಿಕಂ, ನ್ಯಾಯಾಲಯ, ಧರ್ಮಬದ್ಧ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ. ವೃಶ್ಚಿಕ ರಾಶಿ ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ಸ್ವಲ್ಪ ಎಳೆದಾಟ ಅಷ್ಟೇ, ಏನು ಮೇಜರ್ ಏನು ಇಲ್ಲ. ಉದ್ಯೋಗದಲ್ಲಿ ತೃಪ್ತಿ ಇರೋಲ್ಲ. ಪೊಸಿಷನ್ನ, ಇನ್ನೊಬ್ಬನ ಸ್ಯಾಟಿಸ್ಫೈ ಮಾಡೋದಾ, ಬಾಸ್ನ ಸ್ಯಾಟಿಸ್ಫೈ ಮಾಡೋದಾ? ಇನ್ನೊಬ್ಬನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಹೋಗ್ಬೇಡಿ, ಬಾಸ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮನ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ನೋಡಿ. ನಿಮ್ಮ ಕೆಲಸವನ್ನ ಪರಿಪೂರ್ಣತೆಯಿಂದ ಮಾಡಿ. ನಾ ಹೇಳಿದ್ನಲ್ಲ, ಇವತ್ತಿನ ಕಾರ್ಯಕ್ರಮಕ್ಕೆ ನಾನಿಲ್ಲ, ಬಂದಿದ್ದಾನೆ ತುಂಬಾ ದೂರದಿಂದ, ದಣದಿದ್ರು ನಿಮ್ ಮುಂದ್ಗಡೆ ಬಂದು ಕೂತಿದ್ದಾನೆ, ಕಾದಿರ್ತಾರೆ ಮಕ್ಕಳು ಅಂತ. ಅಷ್ಟೇ ನನ್ನ ಕರ್ತವ್ಯ. ಫಲಾಫಲ ಭಗವಂತನಿಗೆ ಬಿಟ್ಟಿದ್ದು. ನೀವ್ ಅದ್ ಮಾಡಿ, ವೃಶ್ಚಿಕ, ಗೆಲುವು ನಿಮ್ಮದು. ಧನುಸು ರಾಶಿ ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಗೌರವಕ್ಕೆ ಚ್ಯುತಿ ಆಗತಕ್ಕಂಥದ್ದು ಉಂಟು. ತುಂಬಾ ಗೌರವ ಅಂತ ಕೂತ್ಕೋಬೇಡಿ. ತುಂಬಾ ಶಿಸ್ತುಬದ್ಧ ಜೀವನ ಕಲಿಯುಗದಲ್ಲಿ ಆಗೋಲ್ಲ. ಚಾಣಕ್ಯನೇ ಹೇಳ್ತಾನೆ, ತುಂಬಾ ಸತ್ಯವಂತನಾದ ವ್ಯಕ್ತಿಯನ್ನ ಇಡಬೇಡ, ಅವನನ್ನು ತೆಗೆದು ಬಿಡು, ತಲೆನೇ ತೆಗೆದು ಬಿಡು ಅಂತಾನೆ. ಅವನು ಬದುಕಲ್ಲ, ಬದುಕಿಸ್ಲಿಕ್ಕೂ ಬಿಡೋದಿಲ್ಲ. ಅವನು ವಿಪರೀತ ಸಿಸ್ಟಮ್ಯಾಟಿಕ್. ಸಚ್ ಪೀಪಲ್ ಇಸ್ ಇರಿಟೇಟಿಂಗ್ ಅಂತ ಹೇಳ್ತಾನೆ. ನಮಗ್ ತಲೆನೋವು ಆಗ್ಬಿಡ್ತಾರೆ ಅಂತಾನೆ. ಎಚ್ಚರಿಕೆ. ಮಕರ ರಾಶಿ ಚಂದ್ರ ಕೇತು ಸಾರದಲ್ಲಿ ಕೊಡೋದು ತಗೊಳ್ಳೋ ವ್ಯವಹಾರದಲ್ಲಿ ಎಚ್ಚರಿಕೆ. ಕೊಟ್ಟವನ್ ಕೋಡಂಗಿ, ಈಸ್ಕೊಂಡವನ್ ಈರಭದ್ರ. ಸಪ್ತಮಾಧಿಪತಿ ಅಷ್ಟಮದಲ್ಲಿ ಕೇತು ಸಾರದಲ್ಲಿ ಇದ್ದಾಗ ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ಹುಳಿ ಆಗುತ್ತೆ, ಮಾತುಕತೆಯಲ್ಲಿ ಹುಳಿ ಆಗುತ್ತೆ. ಎಲ್ಲೋ ತಪ್ಪಾದ ಹೆಜ್ಜೆ, ತಪ್ಪಾದ ವ್ಯವಹಾರ, ತಪ್ಪಾದ ಕೆಲಸಗಳು, ತಪ್ಪಾದ ಮಾತುಗಳು ದಾರಿ ತಪ್ಪಿಸುತ್ತವೆ. ಹುಷಾರಾಗಿರಿ. ಬಿ ಆನೆಸ್ಟ್ ಮಕ್ಕಳೇ, ಅಷ್ಟೇ ಹೇಳಬಲ್ಲೆ. ನೀವ್ ಆನೆಸ್ಟೇ, ಬಟ್ ಎದುರುಗಡೆಯವ್ರು ಆನೆಸ್ಟಿನ ಅದು ಇರುತ್ತೆ. ಇವತ್ತು ಪ್ರಕೃತಿಯಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಜೊತೆಲಿರೋರು ಈ ದುಡ್ಡು ನೋಡಿದ ತಕ್ಷಣ, ಹೆಸರು ನೋಡಿದ ತಕ್ಷಣ, ಅಧಿಕಾರ ನೋಡಿದ ತಕ್ಷಣ, ನಿಮ್ ಒಳ್ಳೆತನ ನೋಡಿದ ತಕ್ಷಣ, ನಿಮ್ ಅಂದ ನೋಡಿದ ತಕ್ಷಣ, ನಿಮ್ ಚಂದ ನೋಡಿದ ತಕ್ಷಣ ಅಲ್ಲಿ ದೋಚ್ಲಿಕ್ಕೆ ರೆಡಿ ಆಗಿದ್ದು ಬಿಟ್ಟಿರ್ತಾರೆ. ಅಷ್ಟೇ, ಮುಗೀತು. ಪೂರ್ತಿ ಮಣ್ಣು ಮಾಡಿಬಿಡ್ತಾರೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಕುಂಭರಾಶಿ
ಸತ್ಯ ಗೊತ್ತಾಗುತ್ತೆ. ಒಳ್ಳೆಯವರೆಲ್ಲ ಒಳ್ಳೆಯವರಲ್ಲ, ಒಳ್ಳೆ ಮುಖವಾಡ ಹಾಕೊಂಡವರೆಲ್ಲ ಒಳ್ಳೆಯವರಲ್ಲ. ಈಗ ನೋಡಿ, ಬೇರೆ ಬೇರೆ ಕೇಸುಗಳು, ಇನ್ನೊಂದು ಬೇರೆ ಬೇರೆ ಹಗರಣಗಳು, ಏನೇನೋ ಹೊರಗಡೆ ಬರ್ತಿದೆ ಅಲ್ವಾ. ಯಾರನ್ನು ನಂಬುವುದು ಮಕ್ಕಳೇ? ಯಾರನ್ನು ನಂಬುವುದು? ಈ ರೀತಿ ಆಗ್ಬಿಡುತ್ತೆ. ಸೊ ಕುಂಭರಾಶಿ, ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ ವ್ಯವಹಾರದಲ್ಲಿ. ಷಷ್ಠಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಎದುರುಗಡೆಯವರಿಗೆ ನಿಮ್ಮ ದುಡ್ಡು, ನಿಮ್ಮ ವ್ಯವಹಾರ, ನಿಮ್ಮ ಹಣಕಾಸು, ನಿಮ್ಮ ಹೆಸರಿನ ಮೇಲೆ ಗಮನವಿರುತ್ತದೆ. ಎಚ್ಚರಿಕೆ. ವಿಪರೀತ ಹೆಸರು ದುಡ್ಡು ಇದೆ ಅಂದ್ರೆ ಮನುಷ್ಯ ಬಂದು ಸೇರ್ಕೋತಾನೆ. ಜಾಗ್ರತೆ ಮಕ್ಕಳೇ, ಜಾಗ್ರತೆ. ವೆರಿ ಕೇರ್ಫುಲ್. ನಂಬಬೇಡಿ, ನಿಧಾನ ಮಾಡಿ, ಎಕ್ಸ್ಪರ್ಟ್ಸ್ನ ಕೇಳಿ ಹೆಜ್ಜೆ ಇಡಿ. ಇನ್ನು ಮೀನ ರಾಶಿ, ಚಂದ್ರ 6ನೇ ಮನೆ, ಬ್ಯೂಟಿಫುಲ್. ಕೇತು ಸಾರ, ಧರ್ಮ ಕಾರ್ಯ, ದೇವಸ್ಥಾನ ಕಟ್ಟಿಸ್ತಿದ್ದೀರಿ, ಆಶ್ರಮ, ಟ್ರಸ್ಟು, NGO, ಅನ್ನಪೂರ್ಣ ಮಂದಿರ, ದೇವ ಕಾರ್ಯ, ಮದುವೆ ಕಾರ್ಯ, ಕಲ್ಯಾಣ ಕಾರ್ಯ, ಈ ರೀತಿಯ ಧರ್ಮಬದ್ಧ ಕಾರ್ಯಗಳು, ದಾನ ಧರ್ಮ, ಪೂಜೆ, ಸಂಕಲ್ಪ, ಅದ್ಭುತ ಪ್ರಗತಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.